ರೀತಿಯಾಗಿ ಹೇಳುತ್ತೆ, என் இளவயதின் பாவங்களையும் என் இளவயது பாவங்களையும் என் மீறுதல்களையும் நினையாதிரும். கர்த்தாவே, உம்முடைய தயவின் நிமித்தம் என்னை உமது கிருபையின்படியே நினைத்தருளும். என் உம்முடைய கிருபையின்படியே என்னை ನೆನೈತರಳು. ಯೆಹೋವನೇ, ನನ್ನ ಯೌವನದ ತಪ್ಪುಗಳನ್ನು ದ್ರೋಹಗಳನ್ನು ಮನಸ್ಸಿನಲ್ಲಿಡದೆ ನಿನ್ನ ಕೃಪೆಗೆ ತಕ್ಕಂತೆ ದಯಾಪೂರ್ವಕವಾಗಿ ನನ್ನನ್ನು ನೆನೆಸಿಕೋ ಎಂಬುದಾಗಿ ಕೀರ್ತನೆಗಾರನು ಹೇಳ್ತಾರೆ. ನನ್ನ ನೆನೆಸ್ಕೋಪ್ಪ, ಎನ್ನ ನೆನೈತರಳು. ಹಲ್ಲೆಲೂಯಾ. ಯಾಕಂದ್ರೆ ನಮ್ಮ ದೇವರು ನಮ್ಮನ್ನು ನೆನೆಸುವಾತ, ಯಾವಾಗಲೂ ನಮ್ಮನ್ನು ನೆನೆಸುವಾತ. ಅಲ್ಲೆಲ್ಲ ಹೇಳ್ರಿ, ನೀವೆಲ್ಲ ಯಾರ್ಯಾರ ನೆನೆಸ್ತೀರ ಜ್ಞಾಪಕ ಮಾಡ್ಕೊಳ್ರಿ. ಯಾರ್ಯಾರು ನೆನೆಸ್ತೀರ? ನೀವು ಯಾರ್ಯಾರು ನೆನೆಸ್ತೀರ? ಯಾರ್ಯಾರು ನೆನೆಸ್ತೀರಿ? ಯಾರ್ಯಾರು ನೆನಕ್ರಿ? ಈಗ ಪೆರಿ ಮಗ, ಚಿನ್ನ ಮಗ, ಮಗ ಮರಿ ಮಗ ಮಗಳು, ಅಲ್ಲೆಲ್ಲೂ ನೆನೆಸ್ತೀವ ನೆನೆಸಲ್ವಾ? ಅಲ್ಲೆಲ್ಲೂ ಹೇಳ್ರಿ, ನಾವು ನೆನೆಸ್ತೀವ ನೆನೆಸಲ್ವಾ? ದೇವ್ರು ಯಾರನ್ನ ನೆನೆಸ್ಬೇಕು? ಯಾಕೆ ಅವ್ರಿಗೇನು ಬಂದಿಲ್ವಾ, ಬಳಗ ಇಲ್ವಾ? ನಮ್ಮನ್ನೇ ನೆನೆಸ್ಬೇಕಾ? ನಮ್ಮೇ ನೆನಕಿನ ಅವ್ರೆ, ನಮ್ಮದ ಅವರ ನೆನಕಿನು, ಅವ್ರು ನಮ್ಮಲ್ಲಿ ನೆನಕಿರ ದೇವ್ರು. ಹಲ್ಲೆಲೂಯಾ. ನಮ್ಮನ್ನು ನೆನೆಸುವ ದೇವರೆಂಬುದಾಗಿ ನಾವು ದೇವರ ವಾಕ್ಯದಲ್ಲಿ ನೋಡ್ತೇವೆ. ನಮ್ಮ ಮೇಲೆ ಆತನ ಎಷ್ಟು ಅಪಾರ ಪ್ರೀತಿ, ನಮ್ಮನ್ನು ನೆನೆಸುವಂಥ ದೇವರು ನಮ್ಮನ್ನು ನೆನೆಸ್ತಾ ಇರ್ತಾರಂತೆ. ಕೀರ್ತನೆಗಳು 115ರಲ್ಲಿ 12ನೇ ವಾಕ್ಯವನ್ನು ನಾವು ಓದ್ಕೊಳ್ಳೋಣ. 115ರಲ್ಲಿ 12ನೇ ವಾಕ್ಯ. கர்த்தர் நம்மை நினைத்திருக்கிறார், கர்த்தர் நம்மளை நினைத்திருக்கிறார், அவர் ஆசீர்வதிப்பார், இஸ்ரவேல் குடும்பத்தாரை ஆசீர்வதிப்பார், அவர் ஆரோன் குடும்பத்தாரை ஆசீர்வதிப்பார். ಯೆಹೋವನು ನಮ್ಮನ್ನು ನೆನಪು ಮಾಡಿಕೊಂಡಿದ್ದಾನೆ. ಆಮೇಲೆ ಸಣ್ಣವರು ಮೊದಲುಗೊಂಡು ದೊಡ್ಡವರ ಪರ್ಯಂತರ ಎಲ್ಲರನ್ನ ಆಶೀರ್ವದಿಸುವಂತ ದೇವರು. ಹಲ್ಲೆಲೂಯಾ. ನಮ್ಮ ನೆನೆಸುವುದು ಮಾತ್ರವಲ್ಲ, ನಮ್ಮನ್ನು ಆಶೀರ್ವದಿಸುವಂತ ದೇವರಾಗಿದ್ದಾರೆ. ಹಲ್ಲೆಲೂಯಾ ಹೇಳ್ರಿ. ಯಾಕಂದ್ರೆ ನಮ್ಮ ನೆನೆಸೋದಕ್ಕೆ ಒಬ್ಬರಿದ್ದಾರೆ, நம்மளை நினைக்கிற ஒரு கர்த்தர் இருக்கிறார். நம்மளை நினைத்து பார்க்கிறார். என் ಮಗು ನನ್ನ ಮಗಳು ಏನು ಮಾಡ್ತಾ ಇದ್ದಾರೆ, ಯಾವ ಪರಿಸ್ಥಿತಿಯಲ್ಲಿದ್ದಾರೆ, ಯಾವ ಸಂಕಷ್ಟದಲ್ಲಿದ್ದಾರೆ, ಯಾರು ಎದೆ ನೋವು ಅಂತ ಕೂಗ್ತಾ ಇದ್ದಾರೆ, ಯಾರು ಬೆನ್ನು ನೋವು ಅಂತ ಕೂಗ್ತಾ ಇದ್ದಾರೆ, ಯಾರು ಸೊಂಟ ನೋವು ಅಂತ. ಹಲ್ಲೆಲೂಯಾ. ನಮ್ಮನ್ನು ನೆನೆಸುವಂಥ ದೇವಾದಿ ದೇವನನ್ನು ನಾವು ಆರಾಧಿಸ್ತಾ ಇದ್ದೇವೆ. ಹಲ್ಲೆಲೂಯಾ ಹೇಳ್ರಿ. ಹಲ್ಲೆಲೂಯಾ. ಯಾಕಂದರೆ ಆತ ನಮ್ಮನ್ನು ನೆನೆಸುವಾತನೆಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೇವೆ. ಕರ್ತನು ನನ್ನನ್ನು ನೆನಪು ಮಾಡಿಕೊಂಡಿದ್ದಾನೆ. கர்த்தர் என்னை நினைத்திருக்கிறார். அல்லேலூயா. கர்த்தர் நம்மை நினைத்திருக்கிறார். அவர் நினைக்கிற தேவன், நமக்காக சிந்திக்கிற தேவன், நமக்காக ಪರಿತಪಿக்கிற ದೇವನ್. அல்லேலூயா. ನಮಗೋಸ್ಕರ ಆತನೇನು ಹೇಳೋದು, ತವಕಪಡುವಂಥ ದೇವರು. அல்லேலೂಯಾ. ನಮ್ಮನ್ನು ಯಾವಾಗಲೂ ನೆನೆಸ್ಕೊಳ್ಳೋದಕ್ಕೆ ಆತನೇ ದೇವರಾಗಿದ್ದಾರೆ. ಯಾಕಂದರೆ ನಮ್ಮನ್ನು ಆತನು ನೆನೆಸ್ಕೊಳ್ಳುವ ಆತನಾಗಿದ್ದಾರೆ. ಅವರು ನೆನೆಸುವರಾಗಿದ್ದು ವಾಕ್ಯಳತೆ ಸಣ್ಣವರು ಚಿಕ್ಕ ಮಕ್ಕಳನ್ನು ದೇವರು ಮರೆಯೋದಿಲ್ಲ. ಅಲ್ಲೆಲ್ಲೂ ಹೇಳ್ರಿ. ಅಲ್ಲೆಲ್ಲೂಯಾ. ಚಿಕ್ಕ ಮಕ್ಕಳು ನನ್ನ ಬಳಿಗೆ ಬಿಡ್ರಿ, ದೇವರ ರಾಜ್ಯ ನೋಡ್ರಿ. ದೊಡ್ಡವರು ಮಾತ್ರ ಅಲ್ಲ, ಸಣ್ಣವ್ರ ಮೇಲೆ ಅಪಾರವಾದ ಪ್ರೀತಿ ದೇವರಿಗೆ. ನಾವು ಒಬ್ಬೊಬ್ಬರನ್ನ ನೆನೆಸ್ತಾ ಇದ್ದಾರೆ. ಯಾವ ಮಗ ಯಾವ ಮಗಳು ಓದ್ತಾ ಇಲ್ಲ, ಯಾರು ಶಾಲೆಗೆ ಹೋಗ್ತಾ ಇಲ್ಲ, ಯಾರು ಚಕ್ಕರ್ ಹೊಡಿತಿದ್ದಾರೆ, ಯಾರು ಮನೆಗೆ ಹೋಮ್ವರ್ಕ್ ಮಾಡ್ತಿದ್ದಾರೆ, ಎಲ್ಲವನ್ನ ಗಮನಿಸುವ ದೇವರು. ಅಲ್ಲೆಲ್ಲೂ ಹೇಳ್ರಿ ಚಿಕ್ಕ ಮಕ್ಕಳೆಲ್ಲ, ಬೇಗ ಹೇಳ್ರಿ ಮೇಲೆ ಇರೋರು. ಅಲ್ಲೆಲ್ಲೂಯಾ. ಯಾಕಂದರೆ ನಮ್ಮನ್ನು ನೆನೆಸುವಂಥ ಒಬ್ಬರು ದೇವರಿದ್ದಾರೆ. நம்மளை நினைத்து பார்க்கறதுக்கு ஒரு தெய்வம் இருக்கிறார். ನಮ್ಮ நிலைமைகளை நினைத்து பார்க்கிறார். ನಮ್ಮ ಪರಿಸ್ಥಿತಿಗಳನ್ನ ಗಮನಿಸುವಂಥ ಒಬ್ಬ ದೇವರಿದ್ದಾರೆ. ಅದಕ್ಕಾಗಿ ನಾವೆಲ್ಲರೂ ಸ್ತೋತ್ರ ಮಾಡಬೇಕು. ಹಲ್ಲೆಲೂಯಾ. ನಮ್ಮ ತಂದೆ ತಾಯಿ ನೆನೆಸ್ತಾರೋ ನೆನೆಸಲ್ವೋ, ನಮ್ಮ ಬಂಧು ಬಳಗ ನೆನೆಸ್ತಾರೋ ನೆನೆಸಲ್ವೋ, ಎದುರಿಗೆ ಬಂದಾಗ ಮಾತ್ರ ಜ್ಞಾಪಕ. ಅಲ್ಲೆಲ್ಲ ಹೇಳ್ರಿ. ಹಿಂದ್ಗಡೆ ಹೋದರೆ ಮರ್ತೋಗದೆ. ಅದರಲ್ಲಿ ಮರೆಯದಂಥ ಒಬ್ಬ ದೇವರು, ಮರೆಯದಂಥ ದೇವರನ್ನ ನಾವು ಆರಾಧಿಸ್ತಾ ಇದ್ದೇವೆ. ಹಲ್ಲೆಲೂಯಾ.
நம்மளை மறக்காத, நம்மளை நினைத்து பார்க்குற தெய்வத்தை, அதனால தான் இவ்வளோ நேரம் பாடி ஆராதித்து கரங்களை தட்டி அவரை மகிமைப்படுத்தணும். ஏன்னா ನೆನೈತು ಪಾಕ್ರ ದೈವತಕ್ಕೆ ನನ್ರಿ ಸಲ್ತ ವೇಣು. ನಮ್ಮ ನೆನೆಸಿ ನೋಡುವಂಥ ದೇವರಿಗೆ ನಾವು ಆಡಿ ಆರಾಧಿಸಿ ಕೈಗಳನ್ನು ತಟ್ಟಿ ಅಲ್ಲೆಲ್ಲೂಯ ಅನ್ಯ ಭಾಷೆಗಳಿಂದ ಆತನ ಯಾಕೆ ಮಹಿಮೆ ಪಡಿಸ್ತಾ ಇದ್ದೇವೆ? ಯಾಕಿಷ್ಟು? ಆತ ನಮ್ಮ ನೆನೆಸುವುದಕ್ಕೋಸ್ಕರ, ನಮ್ಮ ನೆನೆಸಿ ನೋಡ್ತಾ ಇದ್ದಾರೆ. ಅಲ್ಲೆಲ್ಲೂಯ. ಯಾಕಂದ್ರೆ ನಾವು ಅಂಥ ಭಾಗ್ಯವನ್ನು ಪಡ್ಕೊಂಡಿದ್ದೀವಿ. ನಮ್ಮ ನೆನೆಸುವಂಥ ದೇವರನ್ನು ನಾವು ಆರಾಧಿಸ್ತಾ ಇದ್ದೇವೆ. நம்ம நினைக்கிற பார்க்குற தெய்வத்தை நாம் ஆராதித்து கொண்டு இருக்கிறோம். அல்லேலூயா. ಯಾಕಂದ್ರೆ ತನಕ್ಕೆ பயந்தவர்களுக்கு, ತನಗೆ ಭಯಪಟ್ಟವರಿಗೆ ಒಂದು ವಾಕ್ಯವನ್ನು ಓದೋಣ. ಅದೇ 111ನೇ ಕೀರ್ತನೆಯಲ್ಲಿ ಒಂದು ವಾಕ್ಯವನ್ನು ಓದೋಣ. 5ನೇ ವಾಕ್ಯ. தமக்கு பயந்தவர்களுக்கு ஆகாரம் கொடுத்தார், தமது உடன்படிக்கையை என்றென்றைக்கும் நினைப்பார். ಆಮೆನ್. ತನ್ನಲ್ಲಿ ಭಯಭಕ್ತಿ ಉಳ್ಳವರಿಗೆ ಆಹಾರವನ್ನು ಕೊಟ್ಟಿದ್ದಾನೆ, ತನ್ನ ಒಡಂಬಡಿಕೆಯನ್ನು ಯಾವಾಗಲೂ ನೆನಪಿನಲ್ಲಿಡುವನು. ಆಮೆನ್. ತಾನು ಮಾಡಿದಂಥ ಒಡಂಬಡಿಕೆ ಯಾವಾಗಲೂ ನೆನಪಿನಲ್ಲಿಡುವಂಥ ದೇವರು. ಉನ್ನ ಆಶೀರ್ವದಿக்கிறேன்னு சொன்னா அதை மறக்க மாட்டார். ನಿನ್ನ ಹೆಚ್ಚಿಸ್ತೇನಂತ ಹೇಳಿದಾತನು ಆ ವಿಷಯವನ್ನು ಮರೆಯೋದಿಲ್ಲ. ಅಲ್ಲೆಲ್ಲಿ ಹೇಳ್ರಿ, ವಾಗ್ದಾನ ಮಾಡಿದಾತನು ನಂಬಿಗಸ್ತನು. ಅವ್ರು ಒಂದ್ಸಲ ನಿನ್ನನ್ನು ಆಶೀರ್ವದಿಸ್ತೇನೆ, ಒಂದು ಸಲ ನಿನ್ನ ಈ ಸಮಸ್ಯೆಗಳಿಂದ ಬಗೆಹರಿಸ್ತೇನಂತೆ ತೀರ್ಮಾನ ಮಾಡಿಬಿಟ್ರೆ ಅದನ್ನು ನೆರವೇರಿಸೋರ್ಗು ದೇವ್ರ ನಿದ್ರೆ ಮಾಡೋದಿಲ್ಲ. ಅಲ್ಲೆಲ್ಲೂಯಾ. ಅದನ್ನು ಪೂರ್ಣ ಮಾಡಿ, ಅದನ್ನು ಪೂರ್ಣಗೊಳಿಸೋವರೆಗೂ. ಅದರಿಂದ ವಾಕ್ಯ ಹೇಳುತ್ತೆ ಏನಂತಲೇ, ಅಲ್ಲೆಲ್ಲೂಯಾ, ತನ್ನ ಒಡಂಬಡಿಕೆಯನ್ನು ಯಾವಾಗಲೂ ನೆನಪನ್ನಲ್ಲಿಡ್ತಾರಂತೆ. ಯಾಕಂದರೆ ತನ್ನಲ್ಲಿ ಭಯಭಕ್ತಿ ಉಳ್ಳವರಿಗೆ ಆಹಾರವನ್ನು ಕೊಟ್ಟಿದ್ದಾನೆ. ಅದರಿಂದ ಸಿಂಹದ ಮರಿ ಆದರೂ ಒಂದು ವೇಳೆ ಹೊಟ್ಟೆಗಿಲ್ಲದ ಸಾತು ನನ್ನ ಸನ್ನಿಧಿಯಲ್ಲಿ ಬೇಡಿಕೊಳ್ಳುವರಿಗೆ ಅಲ್ಲೆಲ್ಲೂಯ, ಯಾರು ಊಟ ಮಾಡ್ತಾರೋ ಮಾಡಲ್ವೋ, ಆತನ ಯಾರು ನಂಬಿದಾರೋ, ಯಾರು ಆತನಿಗೆ ಭಯಭಕ್ತಿಯಿಂದ ನಡೀತಾರೋ ಅವ್ರಿಗೆ ಕೊರತಿಲ್ಲದ ಆಹಾರವನ್ನು ಕೊಡುವುದಕ್ಕೆ ದೇವರು ಶಕ್ತನಾಗಿದ್ದಾರೆ. ಅಲ್ಲೆಲ್ಲೂಯ. ಯಾಕಂದರೆ ನಿಮಗೆ ಯಾವ ಕೊರತೆ ಇಲ್ಲದಂತೆ ದೊಡ್ಡವರು ಸಣ್ಣವರನ್ನು ನೆನೆಸಿ ಅವ್ರಿಗೆ ಬೇಕಾದ ಆಹಾರವನ್ನು, ಅವ್ರಿಗೆ ಬೇಕಾದ ಆರೋಗ್ಯವನ್ನು, ಅವ್ರಿಗೆ ಬೇಕಾದ ಸೌಖ್ಯವನ್ನು, ಅವ್ರಿಗೆ ಬೇಕಾದ ಊಟವನ್ನು, ನಮ್ಮ ಅನುದಿನದ ಅಲ್ಲೆಲ್ಲೂಯ ಎಲ್ಲ ಭಾರವನ್ನು ಆತನ ಹೊತ್ತು ನಮ್ಮ ನೆನಪಿಸಿಕೊಳ್ಳುವಂಥ ದೇವರು ನಾವು ಕೊಂಡಾಡ್ತಾ ಇದ್ದೇವೆ. ಅದರಿಂದ ಆ ವಾಕ್ಯ ಹೇಳುತ್ತೆ ಏನಂತೇಳಿ, ಆತನು தமக்கு பயந்தவர்களுக்கு ஆகாரம் கொடுத்தார், பயந்தவர்களுக்கு ஆகாரம் கொடுத்தார், தமது உடன்படிக்கை என்றென்றைக்கும் நினைப்பார். தன் உடன்படிக்கை என்றென்றைக்கும் நினைப்பார். அவர் சொன்னார்னா ஆச்சு. நான் போகிறேன், உங்களுக்காக ஒரு இடத்தை ஆயத்தப்படுத்தி நான் வந்து உங்களை கூட்டின்னு போகிறேன். ಅವ್ರು ವಾಗ್ದತ್ತಂ ಪಣ್ಣ ದೈವಂ. ನಾನು ಹೋಗ್ತೇನೆ, ನಿಮಗೋಸ್ಕರ ಒಂದು ಸ್ಥಳವನ್ನು ಸಿದ್ಧ ಮಾಡಿ ಬಂದು ನಾನು ನಿಮ್ಮನ್ನು ಕರ್ಕೊಂಡು ಹೋಗ್ತೇನೆ. ನಾನು ಎಲ್ಲಿರ್ತೇನೋ ಅಲ್ಲೆಲ್ಲೂಯ, ನೀವು ಅಲ್ಲೇ ಇರಬೇಕು. ನೋಡಿ ದೇವ್ರ ಆ ನೆನಸು ನಮ್ಮನ್ನು ಯಾಕೆ ನೆನೆಸ್ತಾ ಇದ್ದಾರೆ? ನಾನು ಎಲ್ಲಿರ್ತೇನೆ, ನನ್ನ ಮಕ್ಕಳು ನನ್ನ ಜೊತೆಗೆ ಇರಬೇಕು. ಅಲ್ಲೆಲ್ಲೂಯ. ಯಾಕಂದರೆ ಆತ ನಮ್ಮನ್ನು ನೆನೆಸುವಂಥ ಒಂದು ದೇವಾದಿ ದೇವರನ್ನು ನಾವು ಕೊಂಡಾಡ್ತಾ ಇದ್ದೇವೆ. ಅದರಿಂದ ಕೆಲವು ಸಲ ತಾಯಿ ತನ್ನ ಮಗುವನ್ನು ಮರ್ತಾಳೆ. ಮೊನ್ನೆ ನ್ಯೂಸಲ್ಲಿ ನಾವು ನೋಡಿದಾಗ ಒಂದಮ್ಮ ತನ್ನ ಮಗುವನ್ನ ಗಂಡನ ಬಿಟ್ಟು ಇನ್ನೊಬ್ಬನ ಜೊತೆಗಿರುವಾಗ ಆ ಮಗುಗೆ ಭಯಂಕರ ಹೊಡೆದಿದ್ದಾನೆ. ಕೈಯೆಲ್ಲ ಕಾಲೆಲ್ಲ ಮುರಿದು, ಸಿಗರೇಟಲ್ಲೆಲ್ಲ ಸುಟ್ಟಿ, ಸಿಗರೇಟ್ ಲೈಟ್ರಲ್ಲಿ ತೊಡೆ ಕೆಳಗೆಲ್ಲ ಸುಟ್ಟಿ. ಅಲ್ಲೆಲ್ಲಿ ಹೇಳ್ರಿ, ಆ ಮಗುಗೆ ಅಷ್ಟೆಲ್ಲ ಹಿಂಸೆ ಮಾಡಿದ ತಾಯಿ ಸುಮ್ಮನೆ ಆದರೂ ಮೈ ವಿಶಾಲದ ಸತ್ತೋತೆ ಅಂತ ಹೋಗಿ ನೋಡಿದಾಗ, ಆವಾಗ ಪೋಸ್ಟ್ ಮಾರ್ಟಮ್ ಮಾಡಿದಾಗ ಅಷ್ಟೆಲ್ಲ ಗಾಯ ಮಗುವಲ್ಲಿ. ಎತ್ತ ತಾಯಿ ತನ್ನ ಮಗಳಿಗೆ ಬರುವಂಥ ನೋವನ್ನು, ಆ ಬಾಧೆಯನ್ನು ಕಾಣದೆ ಮರ್ತು ಹೋಗ್ತಾಳಂತೆ. ಅಲ್ಲೆಲ್ಲೂಯ. ಒಂದು ವಾಕ್ಯ ಓದೋಣ. ಯೆಶಾಯನ ಬರೆದ ಗ್ರಂಥದಲ್ಲಿ 49ನೇ ಅಧ್ಯಾಯದಲ್ಲಿ 15ನೇ ವಾಕ್ಯವನ್ನು ಓದೋಣ. ಆಮೇನ್. புரியலம்மா?
49:15. ஸ்திரீயானவள் தன் கர்ப்பத்தின் பிள்ளைக்கு இறங்காமல் தன் கர்ப்பத்தின் பிள்ளைக்கு இறங்காமல் தன் பாலகனை மறப்பாளோ தன் பாலகனை மறப்பாளோ அவர்கள் மறந்தாலோ அவர்கள் மறந்தால் நான் உன்னை ಮರೆಪದಿಲ್ಲ. ಅಲ್ಲೆಲೂಯಾ. ತಾಯಿ ತನ್ನ ಎತ್ತಂತ ಮಗುವನ್ನ 9 ತಿಂಗಳು ಎತ್ತಂತ ಮಗುವನ್ನ ಚರಂಡಿಗಳಲ್ಲಿ, ಮರದಡಿಗಳಲ್ಲಿ, ಲೈಟ್ ಕಂಬದಲ್ಲಿ, ಕಸದಲ್ಲಿ ಬಿಸಾಕಿ ಹೋಗ್ತಾರೆ. ಆದ್ರೆ ನಮ್ಮನ್ನ ಪಡೆದಾತನು, ಅಲ್ಲೆಲೂಯಾ, ನಮ್ಮನ್ನ ಕರೆದಾತನು. ನಾವು ಯಾವ ಪರಿಸ್ಥಿತಿಯಲ್ಲಿದ್ದರೂ ಸರಿ, ಊನವಾಗಿದ್ದರೂ ಸರಿ, ರೋಗವಾಗಿದ್ದರೂ ಸರಿ, ಬಲಹೀನರಾಗಿದ್ದರೂ ಸರಿ, ಅಲ್ಲೆಲೂಯಾ, ಆತ ನಮ್ಮನ್ನು ಮರೆಯದಂತೆ ತನ್ನ ತಾಯಿ ஒரு ஸ்திரியானவள் தன் கர்ப்பத்தின் பிள்ளை இறங்காமல் தன் பாலகனை மறப்பாளோ அவர் மறந்தாலும் நான் உன்னை ಮರೆಪದಿಲ್ಲ. ತಾಯಿ ಮರೆತರು ಸರಿ, ಅಲ್ಲೆಲ್ಲಿ ಹೇಳ್ರಿ. ಇವಾಗ ನೋಡ್ರಿ, ನಮ್ಮ ತಾಯಿ ಸತ್ತೋಗ್ಬಿಟ್ರು, ಇಲ್ಲಿ ನನ್ನ ಮೇಲೆ ನೆನೆಸ್ತಾರೆ. ನಮ್ಮ ಅಪ್ಪ ಸತ್ತೋದ್ರು, ನಮ್ಮ ನೆನೆಸಕ್ಕೆ ಆಳು ಇಲ್ಲ. ಅಲ್ಲೆಲ್ಲಿ ಹೇಳ್ರಿ. ಆದರೆ ನಮ್ಮ ನೆನೆಸಕ್ಕೆ ಒಬ್ಬರು ಇದ್ದಾರೆ, ಯೇಸು ಸ್ವಾಮಿ. ಅಪ್ಪ ಅವನ ನೆನಕಿಲ್ಲ, ಅಮ್ಮ ಅವನ ನೆನಕಿಲ್ಲ. ಅಲ್ಲೆಲ್ಲೂಯ. ಕೆಲವು ತಾಯಿಂದ ನೋಡಿ, ನನ್ನ ಮಗ ಯಾವುದೋ ದುಬೈಯಲ್ಲಿದ್ದಾನೆ, ಅಲ್ಲೆಲ್ಲೋ ಕೆಲಸ ಮಾಡ್ತಾನೆ, ಅಲ್ಲೆಲ್ಲೋ ಇದ್ದಾನೆ, ಅಷ್ಟೇ. ಅಲ್ಲೆಲ್ಲೋ ಹೇಳ್ರಿ. ನೀ ದುಬೈಯಲ್ಲಾದರೆ, ನೀ ಭದ್ರಾವತಿಯಲ್ಲಾದರೂ, ನೀನು ಕರ್ನಾಟಕದ ಯಾವ ಮೂಲೆಯಲ್ಲಿದ್ದರೂ ನಮ್ಮನ್ನು ನೆನೆಸುವಂಥ ದೇವರನ್ನ ನಾವು ಆರಾಧಿಸ್ತಾ ಇದ್ದೇವೆ. ಅಲ್ಲೆಲ್ಲೂಯ. ಯಾಕಂದ್ರೆ ತಾಯಿ ತನ್ನ ಕೂಸನ್ನು ಮರೆತಾಳು, ಖಂಡಿತ ನಮ್ಮನ್ನು ಮರ್ತಾರೆ. ಅಲ್ಲೆಲ್ಲೂಯ. ಆ ಮಗ ಇರೋದಕ್ಕಿಂತ ಸಾಯದೆ ಉತ್ತಮ ಅಂತ ಮಕ್ಕಳಿದ್ದನ್ನು ಇಲ್ದಿದ್ದರೇನಪ್ಪ. ನನ್ನ ಹೊಟ್ಟೆಲಿ ಹುಟ್ಟಿದ್ದಾರೆ ಅಂತೇಳಿ ಶಾಪ ಕೊಡುವಂಥ ತಾಯಂದಿರಿದ್ದಾರೆ. ಆದರೆ ನಾವು ಎಷ್ಟೇ ತಪ್ಪು ಮಾಡಿದ್ರು, ಎಷ್ಟೇ ಪಾಪ ಮಾಡಿದ್ರು ನಮ್ಮನ್ನು ಕರುಣಿಸುವಂಥ ದೇವಾದಿ ದೇವನು ನಮ್ಮನ್ನು ನೆನೆಸಿ ನೋಡ್ತಾರೆ, ನಮಗೆ ಸಮಯ ಕೊಡ್ತಾರೆ, ಪಶ್ಚಾತ್ತಾಪ ಪಡುವಂತೆ, ಮಾನಸಾಂತರ ಹೊಂದುವುದಕ್ಕೆ ಒಂದು ಚಾನ್ಸ್ ಕೊಡ್ತಾರೆ. ಅಲ್ಲೆಲ್ಲೂಯ. ಅದರಿಂದ ನಿನ್ನ ತಾಯಿ ನಿನ್ನನ್ನು ಮರೆತಾಳು, ನಾನು ನಿನ್ನನ್ನು ಮರೆಯೋದೇ ನಮ್ಮನ್ನು ನೋಡುವಂಥ. ತಾಯಿ ಮರೆತರೇನು, ತಂದೆ ಮರೆತರೇನು, ಒಡ ಹುಟ್ಟಿದವರು ಮರೆತರೇನು, ಅಕ್ಕ ಮರೆತರೇನು, ತಂಗಿ ಮರೆತರೇನು, ಅಲ್ಲೆಲ್ಲೂಯ. ಯಾರಾದರೂ ಮರೀರಿ, ಆದರೆ ಯೇಸು ಮಾತ್ರ ನಮ್ಮನ್ನು ಮರೆದಿದ್ರೆ ಸಾಕು. ಅಲ್ಲೆಲ್ಲೂ ಹೇಳ್ರಿ. ಅವರು நம்மளை மறக்காத இருந்தால் போதும். மனுஷன் எல்லாம் மறந்தாலும் பரவாயில்ல, மனுஷன் எல்லாம் கைவிட்டாலும் பரவாயில்ல, ಅವರು நம்மளை கைவிடாத இருந்தால் ಆತ ನಮ್ಮನ್ನು ಮರೆಯದೇ ಇದ್ರೆ ಸಾಕು. ಅಲ್ಲೆಲ್ಲೂಯ. ಹಂಗಂದ್ರೆ ನಾವೇನು ಮಾಡಬೇಕು? ಇನ್ನೂ ಭಯದಲ್ಲೂ, ಇನ್ನೂ ಭಕ್ತಿಯಲ್ಲೂ, ಇನ್ನೂ ಪರಿಶುದ್ಧತೆಯಲ್ಲೂ, ಅಲ್ಲೆಲ್ಲೂಯ, ಆತನ ಮಹಿಮೆಗಾಗಿ, ಆತನ ರಾಜ್ಯಕ್ಕಾಗಿ, ಆತನ ಬರುಣಕ್ಕಾಗಿ ನಾವು ಸಿದ್ಧರಾಗಿದ್ದು, ಕ್ಷಣ ಕ್ಷಣಕ್ಕೂ, ನಿಮಿಷ ನಿಮಿಷಕ್ಕೂ ನಾವು ದೇವರಿಗೆ ಭಯಪಡುವರಾಗಿ, ಭಕ್ತಿ ಉಳ್ಳವರಾಗಿರುವಾಗ, ಅಲ್ಲೆಲ್ಲೂಯ, ನಮ್ಮನ್ನು ಅಪಾರವಾಗಿ ಪ್ರೀತಿಸಿ ಮಾಡುವಂಥ ದೇವರು. ತಾಯಿ ಮರೆತರು ಸಹ ನಾನು ನಿನ್ನನ್ನು ಮರೆಯೋದಿಲ್ಲ ಅಂಥೇಳಿ ಈತ ನುಡಿ, ಪ್ರೀತಿಯ ನುಡಿ, ನಾನು ಮರೆಯದಂಥ ದೇವರನ್ನು ನಾವು ಆರಾಧಿಸುವಂಥದ್ದು ಭಾಗ್ಯವನ್ನು ದೇವರು ನಮಗೆ ಕೊಟ್ಟಿದ್ದಾರೆ. ನಾವು ಯಾವ ಪರಿಸ್ಥಿತಿಯಲ್ಲಿದ್ದರೂ ನಮ್ಮನ್ನು ಮರೆಯೋದಿಲ್ಲ. ಅಲ್ಲೆಲ್ಲೂಯ. ನೋಡ್ರಿ, ಒಂದು ಕಾಲದಲ್ಲಿ ಕೆಲವರು ಕುಡುಕರಾಗಿದ್ದರು, ಕೆಲವರು ಇಸ್ಪೀಟ್ ಆಡೋರಿದ್ದರು, ಕೆಲವರು ಪಾಪದಲ್ಲಿದ್ದರು. ಅವರೆಲ್ಲರನ್ನ ಕ್ಷಮಿಸಿ ತನ್ನ ರಕ್ತದಿಂದ ತೊಳೆದು ತನ್ನ ಸ್ವಂತ ಮಗನಾಗಿ, ಮಗಳಾಗಿ, ಅಲ್ಲೆಲ್ಲೂಯ, ಸ್ವೀಕರಿಸುವಂಥ ದೇವರು ಅಂದರೆ ಸ್ವಾಮಿ ಒಬ್ಬರೇ. ನಾವು ಯಾವ ಪರಿಸ್ಥಿತಿಯಲ್ಲಿದ್ದರೂ ಸರಿ, ನಮ್ಮ ಪಾಪ ಕಡು ಕೆಂಪಾಗಿದ್ದರೂ ಹಿಮದಂತೆ ಬೆಳ್ಳಗೆ ಮಾಡುವಂಥ, ಅಲ್ಲೆಲ್ಲೂಯ. ಯಾಕಂದರೆ ನಮ್ಮನ್ನಕ್ಕೋಸ್ಕರ, ನಮ್ಮನ್ನು ನೆನೆಸುವುದಕ್ಕೋಸ್ಕರ ಒಬ್ಬರಿದ್ದಾರೆ ನಮಗೋಸ್ಕರ. ಅಂದರೆ ನಮ್ಮನ್ನೆಲ್ಲ ಎಲ್ಲ ಪ್ರಪಂಚದಲ್ಲಿರೋ ಒಬ್ಬೊಬ್ಬರನ್ನು ನೆನೆಸ್ತಾರೆ. ಅಲ್ಲೆಲ್ಲೂ ಹೇಳ್ರಿ. ಯಾಕಂದರೆ ಮಾತು ಕೇಳೋ ಮಕ್ಕಳಿಗೆ ಪ್ರೀತಿ ಜಾಸ್ತಿ, ಮಾತು ಕೇಳದೇ ಇರೋ ಮಕ್ಕಳಿಗೆ ಪ್ರೀತಿ ಕಡಿಮೆ. ಅಲ್ಲೆಲ್ಲೂಯ. ನಾವು ಅಪ್ಪ ಮಾತು ಕೇಳ್ತೀವಿ, ಸ್ವಲ್ಪ ನಮಗೆ ಪ್ರೀತಿ ಜಾಸ್ತಿ. ಅಪ್ಪ ಮಾತು ಕೇಳದೇ ಇರೋರು ಎಲ್ಲರನ್ನೂ ಪ್ರೀತಿ ಮಾಡ್ತಾರೆ. ಒಬ್ಬರಾದರೂ ನಾಶವಾಗದೆ ಎಲ್ಲ ನಿತ್ಯ ಜೀವ ಪಡೆಯಬೇಕಂದಲ್ಲವ ಆತನೇ ಲೋಕಕ್ಕೆ ಬಂದರು. ಅಲ್ಲೆಲ್ಲೂಯ. ಯೇಸು ಕ್ರಿಸ್ತ ರಕ್ತ ಸಕಲ ಜನರ ಪಾಪಗಳನ್ನ ತೊಳೆದು ಶುದ್ಧೀಕರಿಸುವಂಥ ರಕ್ತವನ್ನೇ ಸ್ವಾಮಿ ಚೆಲ್ಲಿದ್ದಾರೆ. ಎಲ್ರಿಗಾಗಿ ಯೇಸು ಜೀವ ಬಿಟ್ಟರು, ಎಲ್ರಿಗಾಗಿ ತನ್ನ ರಕ್ತವನ್ನು ಚೆಲ್ಲಿದ್ರು. ಅದಕ್ಕೆ ಹೇಳ್ತಾರೆ, ಒಬ್ಬರಾದರೂ ನಾಶವಾಗದೆ ಎಲ್ಲ ನಿತ್ಯ ಜೀವ ಪಡಿಬೇಕು. ಅಲ್ಲೆಲ್ಲೂಯ. ಹಂಗಾಗಿ ನಾವು ಸ್ವಲ್ಪ ಮಕ್ಕಳು ತಾಯಿ ತಂದೆ ಮಾತು ಕೇಳ್ತಾ ಇದ್ದೀವಿ, ಅದರಿಂದ ಖುಷಿ ಖುಷಿಗೆ ಆತನ ಪಾದದಲ್ಲಿ ಕೂತು ಆರಾಧಿಸ್ತಾ ಇದ್ದೇವೆ. ಕೆಲವು ಮಕ್ಕಳು ಕೆಟ್ಟ ಕುಮಾರನ ಥರ ಇರ್ತಾರಲ್ಲ, ಅಲ್ಲೆಲ್ಲೂ ಹೇಳ್ರಿ,
ಅವರೆಲ್ಲ ತನ್ನ ಇಷ್ಟಕ್ಕೆ ಹೋಗಿ ಸುಖಭೋಗವಾಗಿ ಬಾಳಿ ಇರೋದೆಲ್ಲ ಕಳ್ಕೊಂಡು ಕೊನೆ ಅಂತ್ಯ ಸಮಯದಲ್ಲಿ ಎಲ್ಲ ಮುಗಿದೋಯ್ತು. ನಮ್ಮನ್ನು ಯಾರು ನೋಡೋರೇ ಇಲ್ಲ. ಕೈ ಬಿಡಲ್ಪಟ್ಟ ಪರಿಸ್ಥಿತಿಯಲ್ಲಿ ಯೇಸು ನಮ್ಮನ್ನು ಹುಡುಕೊಂಬರ್ತಾರೆ. ಅಲ್ಲೇಲು ಹೇಳ್ರಿ, ಅಲ್ಲೇಲೂಯ. ಯಾಕಂದರೆ ನಮ್ಮನ್ನು ನೆನೆಸ್ಕೊಳ್ಳುವಂಥ ದೇವರು ನಮ್ಮೊಬ್ಬೊಬ್ಬರು ನೆನೆಸ್ಕೊಳ್ತಾರೆ. ನಾನು ಹೀಗೆ ಯವನಸ್ಥನಾಗಿದ್ದಾಗ 4 ಸಲ ಸಾಯ್ಬೇಕು ಅಂತೇಳಿ ತೀರ್ಮಾನಿಸಿದೆ. 4ನೇ ಸಲ ಟ್ರೈನಲ್ಲಿ ತಲೆ ಕೊಟ್ಬಿಡೋಣ ಅಂತ ಫೈನಲ್ಲು. ಭದ್ರಾವತಿ ಟ್ರೈನ್ ಬರುತ್ತೆ, ತಲೆ ಕೊಟ್ಬಿಡೋಣ. ಅಲ್ಲೇಲೂಯ. ಎಲ್ಲೋ ಇದ್ದ ನನ್ನನ್ನು ಯೇಸ್ವಾಮಿ ನೆನೆಸಿದ್ರು. ಒಬ್ಬ ಸೇವಕರನ್ನ ಮನೆಗೆ ಕಳಿಸಿದ್ರು. ಎಲ್ಲ ಕಷ್ಟಪಡೋರೆ, ಹೊರೆ ಹೊತ್ತವರೇ, ನೀವೆಲ್ಲರೂ ನನ್ನ ಬಳಿಗೆ ಬಂದ್ರಿ, ನಾನು ನಿಮಗೆ ವಿಶ್ರಾಂತಿ. ಎಲ್ಲ வருத்தப்பட்டு பார சுமப்பவர்களே, நீங்கள் எல்லாம் இடத்தில் வாருங்க, நான் உங்களுக்கு இளைப்பாறுதல் தரேன். ಇಳೆಪರದಿಂದ ಇನ್ನು ವಿಶ್ರಾಂತಿ ಇಲ್ಲದೆ ಸಮಾಧಾನ ಇಲ್ಲದಂತ ನನ್ನನ್ನು ಅಲ್ಲೇಲೂಯಾ ನನ್ನ ನೆನೆಸ್ಕೊಂಡು ನಮ್ಮ ಮನೆಗೆ ಬಂದು ನಮ್ಮನ್ನು ಕರೆದು ಅಲ್ಲೇಲೂಯಾ ಇವತ್ತು ಇಲ್ಲಿ ನಿಂತಿದ್ದೀವಿ. ಇಲ್ಲಾಂದರೆ ರೈಲಲ್ಲಿ ತಲೆ ಕೊಟ್ಟು ಯಾವಾಗಂತ ಪಿಚಾಸಿ ಥರ ಅಲಿತಿದ್ನೋ ಗೊತ್ತಿಲ್ಲ. ಆ ರೈಲ್ವೆ ಹಳಿ ಮೇಲೆ ಯಾರೆಲ್ಲ ಬರ್ತಾರೋ ಅವ್ರಿಗೆಲ್ಲ ಏನು ತೊಂದರೆ ಕೊಡ್ತಿದ್ನೋ ಗೊತ್ತಿಲ್ಲ. ಅಲ್ಲೆಲ್ಲೂ ಹೇಳ್ರಿ. ಆದರೆ ಕರೆದಾತನು ನಮ್ಮನ್ನು ನೆನೆಸ್ತಾರೆ, ನಮ್ಮೊಬ್ಬೊಬ್ಬರನ್ನ ನೆನೆಸ್ತಾರೆ. ನಾವು ಯಾವ ಪರಿಸ್ಥಿತಿಯಲ್ಲಿದ್ದರೂ ನಮ್ಮನ್ನು ನೆನೆಸ್ತಾರೆ. ಅದು 136ನೇ ಕೀರ್ತನೆಯಲ್ಲಿ 23ನೇ ವಾಕ್ಯವನ್ನು ಓದೋಣ. ಅಲ್ಲಿ ಏನು ಹೇಳುತ್ತೆ ಅಂತೇಳಿ 136:23. நம்முடைய தாழ்வில் நம்மை நினைத்தவரை துதியுங்கள், தாழ்வில் நம்மை நினைத்தவரை துதியுங்கள், துதியுங்கள், அவர் கிருபை என்றும் உள்ளது, அவர் கிருபை என்றும் உள்ளது. ನಾವು ದೀನಾವಸ್ಥೆಯಲ್ಲಿದ್ದಾಗ ನಮ್ಮನ್ನು ನೆನಪು ಮಾಡಿಕೊಂಡನು. ಆತನ ಕೃಪೆಯು ಶಾಶ್ವತವಾದದ್ದು. ಆತನ ಕೃಪೆ ಶಾಶ್ವತವಾದದ್ದೆಂಬುದಾಗಿ ನಾವು ದೇವರ ವಾಕ್ಯದಲ್ಲಿ ನಾವು ಯಾವ ಪರಿಸ್ಥಿತಿಯಲ್ಲಿದ್ದರೂ ಸರಿ, ಯಾವ ದೀನಾವಸ್ಥೆಯಲ್ಲಿದ್ದರೂ ಸರಿ, ನಾವೆಲ್ಲರಿಂದ ಕೈ ಬಿಡಲ್ಪಟ್ಟವರಾಗಿದ್ದರೂ ಸರಿ, ಆದರೆ ಆತನು ನಮ್ಮನ್ನು ಅಲ್ಲೇಲೂಯಾ ನೆನಪು ಮಾಡಿಕೊಳ್ಳೋ ದೇವರನ್ನ ಇನ್ನೂ ಜನರು ಹುಡುಕ್ಬೇಕು, ಇನ್ನೂ ಬಲವಾಗಿ ಹುಡುಕ್ಬೇಕು. ಕೆಲವು ಸಲ ಹುಡುಕದೆ ಹೋದಾಗ ಅವರೇ ನಮ್ಮನ್ನು ನೆನೆಸಿ ನಮ್ಮನ್ನು ಹುಡುಕಿ ಬರ್ತಾರೆ, ಅವರೇ ಹುಡುಕೊಂಬರ್ತಾರೆ. ಇಲ್ಲಿ ಬಂದವರೆಲ್ಲ ಕೆಲವರಿಗೆಲ್ಲ ಹಾಗೆ ದೇವರೇ ಹುಡುಕೊಂಬಂದಿದ್ದು. ಅಲ್ಲೆಲ್ಲೂ ಹೇಳ್ರಿ, ನೀವಾಗೆ ನೀವು ಯಾರು ಚರ್ಚಿಗೆ ಬರಲಿಲ್ಲ. ಅಲ್ಲೆಲ್ಲೂ ಹೇಳ್ರಿ, ಯಾವುದೋ ಮೂಲಕ ದೇವ್ರ ವಾಕ್ಯ ನಿಮ್ಮೊಟ್ಟಿಗೆ ಮಾತಾಡಿ, ಫ್ರೆಂಡ್ಸ್ ಮೂಲಕನೋ, ಸೇವಕರ ಮೂಲಕನೋ, TV ಮೂಲಕನೋ, ಯಾವುದೋ ಮೂಲಕ, ಒಂದು ಕರಪತ್ರಿಕೆ ಮೂಲಕ, ಅದು ದೇವರು ಅದ್ರ ಮೂಲಕ ನಿಮ್ಮನ್ನು ಸಂಧಿಸಿ ಇವತ್ತು ಕರೆತಂದು ನಾವಿದ್ದಂಥ ಪರಿಸ್ಥಿತಿ, ಊಟಕ್ಕಿಲ್ಲದೆ, ಅನ್ನಕ್ಕಿಲ್ಲದೆ, ಬಟ್ಟೆಗಿಲ್ಲದೆ, ಕಷ್ಟ, ವೇದನೆ, ಸಂಕಟದಲ್ಲಿ ದಿನಾವಸ್ಥೆಯಲ್ಲಿದ್ದಂಥ ನಮ್ಮನ್ನು ಹುಡುಕಿ ಬಂದು ಅಲ್ಲೇಲೂಯಾ ಇದುವರೆಗೂ ಆತನ ಕೃಪೆ ಶಾಶ್ವತವಾಗಿ ನಮ್ಮ ಮೇಲೆ ಹೇಳೋಕ್ಕೆ ಆತನ ಆಸಕ್ತನಾಗಿದ್ದಾನೆ. அவருடைய கிருபை என்றும் உள்ளதா. நம்ம இருக்கிற வரைக்கும் அவர் கிருபை நம்மளை மூடிக்கொண்டே இருக்கும். எது வரைக்கும்? நீ பயத்தோடு பக்தியோடு பரிசுத்தமாக வாழ்கிற வரைக்கும். இல்லைன்னு அந்த கிருபை உன்னை விட்டு விலகிடும். ಇಲ್ಲಾಂದ್ರೆ ಕೃಪೆ, ಶಾಶ್ವತವಾದ ಕೃಪೆ ನಮ್ಮನ್ನು ಬಿಟ್ಟು ಅಗಲ್ಬಿಡುತ್ತೆ. ಅವಿಧೇಯರಾಗಿ, ಅವಭಕ್ತಿ ಉಳ್ಳವರಾಗಿ, ದೇವರಿಗೆ ಮೆಚ್ಚುಗೆ ಆಗದೆ, ದೇವರಿಗೆ ಮಹಿಮೆ ಆಗದಂಥ ಜೀವಿತವನ್ನು ನಾವು ಜೀವಿಸುವಾಗ ಆ ಕೃಪೆ ನಮ್ಮನ್ನು ಬಿಟ್ಟು ಅಲ್ಲೇಲೂಯಾ ಹೋಗ್ತಾ ಇರುತ್ತೆ. ದೇವರು ನಮ್ಮನ್ನ ಅಪಾರವಾದ ಪ್ರೀತಿ ನಮ್ಮನ್ನು ನೆನೆಸ್ಕೊಳ್ಳುವಂಥ ದೇವರು. ಅಲ್ಲೇಲೂಯಾ. ನೋಡಪ್ಪ, ನೀನು ಸಾಯ್ತೀಯಾ, ನೀನು ಸಾಯ್ಬೇಡ ಅಂತ ನಮ್ಮನ್ನು ನೆನೆಸ್ಕೊಂಡಂಥ ದೇವರು. ಒಂದು ವಾಕ್ಯ ಓದೋಣ, ನಮಗೆ ಗೊತ್ತಿರೋ ವಾಕ್ಯನೇ. ಆದಿಕಾಂಡ 2ನೇ ಅಧ್ಯಾಯ 17ನೇ ವಾಕ್ಯನ ಓದೋಣ. 2:17. ಒಳ್ಳೆದರ ಕೆಟ್ಟದರ ಅರುಹನ್ನು ಹುಟ್ಟಿಸುವ ಮರದ ಹಣ್ಣನ್ನು ಮಾತ್ರ ತಿನ್ನಬಾರದು, ತಿಂದ ದಿನ ಸತ್ತೇ ಹೋಗುವಿ ಎಂದು ವಿಧಿಸಿದನು. ஆனாலும் நன்மை தீமை அறியத்தக்க விருட்சத்தின் கனியை புசிக்க வேண்டாம், அதை நீ புசிக்கும் நாளில் சாகவே சாவா என்று கட்டளையிட்டார். ಆಮೆನ್. ಹಲ್ಲೆಲೂಯಾ. ನೀ ಸತ್ತೇ ಸಾಯ್ತೀಯ. ಬೇಡ ಅನ್ನೋ ಹಣ್ಣನ್ನು ನೀನು ತಿಂದರೆ ಸತ್ತೇ. ನೋಡ್ರಿ, ಅವ್ರ ಪ್ರೀತಿ ಹೇಳ್ದೆ ಹೋಗಿದ್ರು, ಅವ್ರು ತಿಂದ್ಬಿಟ್ಟು ಸತ್ತೋಗ್ಬಿಡ್ತಿದ್ರು. ಅಲ್ಲೆಲ್ಲೂ ಹೇಳ್ರಿ, ದೇವ್ರು ಏನು ಮಾಡೋದು? ಅಯ್ಯಯ್ಯೋ, ನಾನು ಉಂಟು ಮಾಡಿದ ಆದಾಮ ಅವ್ವ ಸತ್ತೋಗ್ಬಿಡ್ತಾರಲ್ಲ ಅಂಥೇಳಿ ಓಡಿ ಬಂದು ಹೇಳ್ತಾರಪ್ಪ, ಒಳ್ಳೆಯದರ ಕೆಟ್ಟದರ ಅರಿವನ್ನು ಹುಟ್ಟಿಸುವಂತ ಎಲ್ಲ ಮರದ ಹಣ್ಣುಗಳನ್ನು ಯಥೇಚ್ಛವಾಗಿ ತಿನ್ನಬಹುದು, ಒಳ್ಳೆಯದರ ಕೆಟ್ಟದರ ಅರಿವನ್ನು ಹುಟ್ಟಿಸುವ ಮರದ ಹಣ್ಣನ್ನು ಮಾತ್ರ ತಿನ್ನಬಾರದು.
ತಿಂದ ದಿನವೇ ಸತ್ತೇ ಹೋಗುವಿ. ಸತ್ಯ. ಅಲ್ಲೆಲ್ಲೂ ಹೇಳ್ರಿ, ಸತ್ಯ ಹೋಗು. ಅದೇ ರಾತ್ರಿ ಭೋಜನಕ್ಕೆ ಬರುವಾಗ ದೇವ್ರ ಕೇಳುತ್ತೆ. ಯಾಕಂದರೆ ಇದು ಪ್ರಾತಃಪಾನ ಅನ್ನುವಾಗ ನಿಮ್ಮಲ್ಲಿ ಬಲಹೀನರು, ರೋಗಿಗಳು ಅನೇಕರು ಸಾಯ್ತಾರೆ. ಅಲ್ಲೆಲ್ಲೂಯ. ನೀನು ರಾತ್ರಿ ಭೋಜನ ತೆಗೆಯುವಾಗ ನಿನಗೆ ಸಾವು ಬರುತ್ತೆ. ನೀನು ರಾತ್ರಿ ಭೋಜನ ಭಯಭಕ್ತಿಯಿಂದ ತೆಗೆದೇ ಹೋದಾಗ ನಿನಗೆ ರೋಗ ಬರುತ್ತೆ. ಅಲ್ಲೆಲ್ಲೂಯ. ಫಸ್ಟೇ ನಮ್ಮ ಅಪ್ಪ ಹೇಳ್ಬಿಟ್ಟಿದ್ದಾರೆ, ಮಗ ಹುಷಾರು, ಅಮ್ಮ ಮಗಳೇ ಹುಷಾರು, ನೀನು ತಪ್ಪಾಗಿ ನನ್ನ ರಾತ್ರಿ ಭೋಜನದಲ್ಲಿ ಭಾಗಿ ಆದರೆ ನಿನಗೆ ರೋಗ ಬರುತ್ತೆ. ಶುಗರ್ ಬರ್ಬೋದು, BP ಬರ್ಬೋದು, ಕೊಲೆಸ್ಟ್ರಾಲ್ ಬರ್ಬೋದು, ಏನೋ ಒಂದು ಬರುತ್ತೆ. ಬೇಡ, ಅದರಿಂದ ನನ್ನ ತಪ್ಪಿ ಕಾಪಾಡೋದಕ್ಕೋಸ್ಕರ ನನ್ನ ರಕ್ತದಲ್ಲೂ ನನ್ನ ಪಾತ್ರೆಯ ಶರೀರದಲ್ಲೂ ಪಾನ ಮಾಡುವಾಗ ಭಯದಿಂದಲೂ ಭಕ್ತಿಯಿಂದಲೂ ಪರಿಶುದ್ಧತೆಯಿಂದಲೂ ಈ ಪವಿತ್ರ ರಾತ್ರಿ ಭೋಜನದಲ್ಲಿ ನೀವು ಭಾಗಿಗಳಾಗಿರಿ. ಇಲ್ಲಾಂದರೆ ನಿಮ್ಮಲ್ಲಿ ಅನೇಕರು ಬಲಹೀನರು, ರೋಗಿಗಳು, ಅನೇಕರು ತಮಿಳಲ್ಲಿ ನಿದ್ರೆ ಅಡಿಯುವಾರ್ಗಳು. ಅಲ್ಲೆಲ್ಲೂಯ. ನಿದ್ರೆ ಸಾಯುತ್ತೀವಿ. ಅದು ಓಡಿ ಬಂದರು ಆದಮ್ಮ ಅವನ ಹತ್ರ ತೋಟಕ್ಕೆ. ಅಪ್ಪ ಸಮಯ ಆದಮ್ಮ ಅವ ತಿಂದ್ರೆ ಸತ್ತೋಗ್ಬಿಡ್ತೀರಪ್ಪ. ಸಾಪ್ಟ ಸೆತ್ತರುವಿಂಗ, ಸಾಪ್ಟ ಸೆತ್ತರುವಿಂಗ, ತಿಂದ್ರೆ ಸತ್ತೋಗ್ಬಿಡ್ತೀರಾ, ತಿಂದ್ರೆ ಸತ್ತೋಗ್ಬಿಡ್ತೀರಾ, ಹುಷಾರಪ್ಪ. ಅಲ್ಲೆಲ್ಲ ಹೇಳ್ರಿ, ನಿಮ್ಮನ್ನು ಸಾಯಕ್ಕೂ ಬಿಡದಂಥ ದೇವರು. ನಾವು ಸಾಯದೆ ಅವ್ರಿಗೆ ಇಷ್ಟವಿಲ್ಲ. ನಿನ್ನ ಸಾವಲ್ಲಿ ಲೇಸಾದ್ರೂ ನನಗೆ ಇಷ್ಟವಿಲ್ಲ ಅಂತೇಳಿ ಎಜೆಕೇಲ್ ಗ್ರಂಥದಲ್ಲಿ ಹೇಳ್ತಾರೆ. ನಮ್ಮ ಸಾಯಕ ದೇವರು ಇಷ್ಟಪಡಲ್ಲ. ಅಲ್ಲೆಲ್ಲೂಯ. ಮಧ್ಯ ಆಕಾಶದಲ್ಲಿ ತುತ್ತೂರಿ ಊದಲ್ಪಡುವಾಗ ಸತ್ತವರು ಮೊದಲಾಗಿ ಎದ್ದು ಬರುವರು. ಆಮೇಲೆ ಜೀವದಿಂದಿರುವಂಥ ನಾವು ಕ್ಷಣ ಮಾತ್ರ ರಪ್ಯ ಪಡೆದಷ್ಟರಾಗ ನಾವು ಎತ್ತಲ್ಪಡುತ್ತೇವೆ. ಮಧ್ಯ ಆಕಾಶದಲ್ಲಿ எக்கால ஊதப்போது மரித்தவர்கள் முதன்மையாக எழுந்து பெறுவார்கள். பிறகுயிரோடு இருக்கிற நாம் ಇಮೆ ಪೋಳಿದಿಲ್ಲ. ಅಲ್ಲೆಲ್ಲೂಯಾ. ಸಾವನ್ನು ದೇವರು ನಮಗೆ ಕೊಡೋದಕ್ಕೆ ಇಷ್ಟಪಡ್ತಾ ಇಲ್ಲ. ನನ್ನ ಮಕ್ಕಳಿಗೆ ಸಾವು ಬರಬೇಡ ಅಂತ ಆಸೆ ಪಡ್ತಾರೆ. ಅಲ್ಲೆಲ್ಲೂಯಾ ಅಲ್ರಿ. നമ്മളെ ನೆನಕಿರೋ ದೈವ, ನಮ್ಮ ನೆನೆಸ್ತಾ ಇರುವಂಥ ದೇವರು, ನಮ್ಮ ನೆನೆಸಿ ನೋಡುವಂಥ ದೇವಾದಿ ದೇವನು ಆತನು. ಅಲ್ಲೆಲ್ಲೂಯಾ. ಯಾಕಂದರೆ ಆತನ ನಮ್ಮನ್ನು ನೆನೆಸುವುದರಿಂದ ನಮ್ಮ ಮೇಲೆ ಅಪಾರವಾದ ಪ್ರೀತಿ ಇಟ್ಟಿದ್ದಾರೆ ಅಂತ ನೋಡ್ತೇವೆ. ಮರಣ ಅಂದರೆ ಅಗಲುವಿಕೆ. ಅಲ್ಲೆಲ್ಲೂ ಹೇಳ್ರಿ, ಮರಣ ಅಂದರೆ ಮರಣಂ என்றால் ಬೇರೆ ಬೇರಿಗಪಡು, ಅಗಲುವಿಕೆ. ನೋಡ್ರಿ, ಆದಮವ್ವ ಆ ಹಣ್ಣನ್ನು ತಿಂದ್ರು ಸಾಯ್ಲಿಲ್ಲ, ಆದ್ರೆ ಏನಾದ್ರು ದೇವರಿಂದ ದೂರವಾದ್ರು. ಆ ಮುಖ ದರ್ಶನ, ಆ ಪ್ರೀತಿಯ ಸ್ವರ ಕೇಳುವುದೆಲ್ಲವೂ ತಪ್ಪೋಯ್ತು. எப்போ மரித்து நிதிர அடிவீர்கள் சொன்ன நாம் வேறு பிரிக்கப்படுறது. ஆண்டவர் முகமுகமாக பார்த்து முகமுகமாக பேசி கூட உட்கார்ந்து தோட்டத்தில் ஓடான்னு நாம் எப்போ பாவம் செய்து கர்த்தர் சொன்ன வார்த்தை கீழ்ப்படியாத போனோமோ வேறு பிரிக்கப்பட்டோம். அல்லேலூயா. ಬೇರ್ಪಡಿಸಲ್ ಪಟ್ಟು ಎಂಬುದಾಗಿ, ಅಗಲುವಿಕೆ ಎಂಬುದಾಗಿ ನಾವು ದೇವರ ವಾಕ್ಯದಲ್ಲಿ ನೋಡ್ತೇವೆ. ದೇವರಿಂದ ஆத்மீகமாகி வேறுபடுவது. தேவனிடத்தில் ஆவிக்குரிய வாழ்க்கையில் பிரிக்கப்படுகிறோம், வேறு பிரிக்கப்படுகிறோம், ಬೇರೆ ಬೇರೆ ಆಗ್ತೇವೆ. அல்லேலூயா. ಯಾಕಂದರೆ ಬೇರ್ಪಡಲ್ಪಡುತ್ತೇವೆ. ಎಫೆಸರ ಪತ್ರಿಕೆಯಲ್ಲಿ ಒಂದು ವಾಕ್ಯವನ್ನು ಓದೋಣ. 2ನೇ ಅಧ್ಯಾಯದಲ್ಲಿ 1ನೇ ವಾಕ್ಯ. அக்கிரமங்களினாலும் பாவங்களினாலும் மரித்தவர்களாயிருந்த உங்களை உயிர்ப்பித்தார். ಆಮೆನ್. ಆತನು ಅಪರಾಧಗಳ ಮತ್ತು ಪಾಪಗಳ ದೆಸೆಯಿಂದ ಸತ್ತವರಾಗಿದ್ದ ನಿಮ್ಮನ್ನು ಸಹ ಬದುಕಿಸಿದನು. ಆಮೆನ್. ಸತ್ತವರಾದ ನಮ್ಮನ್ನ ಏನ್ ಮಾಡಿದರಂತೆ? ಬದುಕಿಸಿದನು ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೇವೆ. ಆತನು ಅಪರಾಧಗಳ ಮತ್ತು ಪಾಪಗಳ ದೆಸೆಯಿಂದ ಸತ್ತವರಾಗಿದ್ದ ನಿಮ್ಮನ್ನು ಬದುಕಿಸಿದನು. ಅಲ್ಲೆಲ್ಲೂಯಾ. ಸತ್ತೋಗ್ಬಿಟ್ಟಿದ್ದೀವಿ ನಾವಲ್ಲ, ದೇವರಿಗೆ ಅವಿದ್ಯರಾಗಿ ಸತ್ತೋಗಿದ್ದೀವಿ. ಆದರೆ ನಮ್ಮ ಅಪರಾಧಗಳನ್ನ ಕ್ಷಮಿಸಿ, ಮಾಡಿದಂಥ ತಪ್ಪನ್ನು ಕ್ಷಮಿಸಿ, ಅಲ್ಲೆಲ್ಲೂಯಾ, ಆತ ನಮ್ಮನ್ನು ಬದುಕಿಸಿದನೆಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೇವೆ. ಯಾಕಂದ್ರೆ 5ನೇ ವಾಕ್ಯ ಹೇಳುತ್ತೆ, ಪ್ರೀತಿಯನ್ನಿಟ್ಟು ಸತ್ತವರಾಗಿದ್ದ ನಮ್ಮನ್ನು ಕ್ರಿಸ್ತನೊಂದಿಗೆ ಬದುಕಿಸಿದನು.
மரித்தவர்களாயிருந்த அக்கிரமங்களில் மரித்தவர்களாயிருந்த நம்மை நம்மை கிறிஸ்துவுடன் கூட கிறிஸ்துவனுடைய கூட ಉಯಿರ್ಪಿத்தார். ಅಲ್ಲೇಲೂಯಾ. ಅಪರಾಧ ದೆಸೆಯಿಂದ ಸತ್ತವರಾಗಿದ್ದೀವಿ ನಾವು. ಅಂದ್ರೆ ನಮಗೂ ದೇವರಿಗೆ ಇರುವಂತ ಒಡನಾಟ ಇದ್ದಿಲ್ಲ, ನಾವು ಸತ್ತವರಾಗಿದ್ದೇವೆ. ಆದರೆ ವಾಕ್ಯ ಹೇಳುತ್ತೆ ಅಲ್ಲೇಲೂಯಾ, ಕ್ರಿಸ್ತನೊಂದಿಗೆ ಆತನು ಒಂದಿಗೆ ನಾವು ಬದುಕರಾಗಿದ್ದೇವೆ. ಅದರಿಂದ ನಾವು ಬೇರ್ಪಡುವಿಕೆ. ಅಲ್ಲೇಲೂಯಾ. ನೀವು ಸತ್ಯ ಹೋಗ್ತೀರಾ, ಆತ್ಮದಿಂದ ಬೇರ್ಪಡುವರಾಗಿದೆ. ಪ್ರಸಂಗಿ 12ನೇ ಅಧ್ಯಾಯ 7ನೇ ವಾಕ್ಯ ಹೋದ್ರಿ, 12:7. ಪ್ರಸಂಗಿ. ಮಣ್ಣು ಭೂಮಿಗೆ ಸೇರಿ ಇದ್ದ ಹಾಗಾಗುವುದು. ಮಣ್ಣು ಭೂಮಿಗೆ ಸೇರಿ ಇದ್ದ ಹಾಗಾಗುವುದು. ಆತ್ಮವು ತನ್ನನ್ನು ದಯಪಾಲಿಸಿದ ದೇವರ ಬಳಿಗೆ ಸೇರುವುದು ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೇವೆ. இவ்விதமாய் மண்ணானது தான் முன்னிருந்த பூமிக்கு திரும்பி ஆவி தன்னை தந்த தேவனிடத்திற்கு மறுபடியும் போக. என்ன தந்தது? தந்த தேவனிடத்திற்கு. மேல படிமா. ஆவி தன்னை தந்த தேவனிடத்திற்கு மறுபடியும் போவதற்கு முன்னும் ಅಲ್ಲೇಲೂಯಾ. ಅಲ್ಲಿ ದೇವರ ವಾಕ್ಯದಲ್ಲಿ ನೋಡ್ತೇವೆ, ಬೇರ್ಪಡುವುದಕ್ಕಿಂತ ಮುಂಚೆ ನಾವು ಆತನಿಂದ ಬೇರ್ಪಡುವುದಕ್ಕಿಂತ ಮುಂಚೆ ಅಲ್ಲೇಲೂಯಾ ಆ ವಾಕ್ಯ ಹೇಳುತ್ತೆ ಏನಂತೇಳಿ, ಆತ್ಮವು ತನ್ನನ್ನು ದಯಪಾಲಿಸಿದ ದೇವರ ಬಳಿಗೆ ಸೇರುವುದು. ಆತ್ಮ ತನಗೆ ತಂದ ದೇವರನ್ನು ದಯಪಾಲಿಸಿದ ಬಳಿಗೆ ಸೇರುವುದು. ದಯಪಾಲಿಸಿದ ದೇವರ ಬಳಿಗೆ ಸೇರುವುದು. ಇಷ್ಟರೊಳಗಾಗಿ ಸಾಕು. ಮಣ್ಣು ಭೂಮಿಗೆ ಸೇರುವುದು, ಆತ್ಮವು ದೇವರ ಬಳಿಗೆ. ಅಲ್ಲೇಲೂಯಾ. ಮಣ್ಣಿಗೆ ಹೋಗುತ್ತೆ, ಆತ್ಮವು ದೇವರ ಬಳಿಗೆ ಹೋಗುತ್ತೆ. ಅದರಿಂದ ಈ ಪಾಪದಿಂದ ನಾವು ದೇವ್ರ ಬಳಿಗೆ ಹೋಗದಂತೆ ನಮ್ಮನ್ನು ಬೇರ್ಪಡಿಸುವಂಥದ್ದಾಗಿದೆ. ಅದರಿಂದ ನಮ್ಮನ್ನು ನೆನೆಸ್ಕೊಳ್ತಾ ಇದ್ದಾರೆ, ಮಣ್ಣಿಗೆ ಹೋಗಲಿ, ನಾನು ದಯಪಾಲಿಸಿದ ಆತ್ಮ ನನ್ನ ಬಳಿಗೆ ಬರಲಿ ಎಂಬುದಾಗಿ ದೇವರು ನಮ್ಮನ್ನು ನೆನೆಸ್ಕೊಳ್ಳೋರಾಗಿದ್ದಾರೆ. ಅಲ್ಲೇಲೂಯಾ. ಅದರಿಂದ ಆತ ನಮ್ಮ ನೆನೆಸುವಂಥ ದೇವರು, ನಮ್ಮ ನೆನೆಸ್ಕೊಳ್ಳುವಂಥ ದೇವರು. ಇನ್ನೊಂದು ವಾಕ್ಯನ ಓದೋಣ, ರೋಮಾಪುರ ಪತ್ರಿಕೆಯಲ್ಲಿ 5ನೇ ಅಧ್ಯಾಯ 12ನೇ ವಾಕ್ಯ ಓದ್ರಿ. ರೋಮ 5:12. இப்படியாக ஒரே மனுஷனாலே பாவமும் பாவத்தினாலே மரணமும் உலகத்திலே பிரவேசித்தது போலவும் எல்லா மனுஷரும் பாவம் செய்தபடியால் மரணம் எல்லாருக்கும் வந்தது போலவும் இதுவும் ஆயிற்று. ஆமென். ಈ ವಿಷಯ ಹೇಗೆಂದರೆ, ಒಬ್ಬ ಮನುಷ್ಯನಿಂದಲೇ ಪಾಪವು ಪಾಪದಿಂದ ಮರಣವು ಲೋಕದೊಳಗೆ ಸೇರಿದವು. ಎಲ್ಲರೂ ಪಾಪ ಮಾಡಿದ್ದರಿಂದ ಮರಣವು ಹೀಗೆ ಎಲ್ಲರಲ್ಲಿಯೂ ವ್ಯಾಪಿಸಿತು ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೇವೆ. ಹಲ್ಲೆಲೂಯಾ. ಪಾಪದ ಸಂಬಳ ಮರಣ ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೇವೆ. ಅದರಿಂದ ಈ ಮರಣದಿಂದ ನಮ್ಮನ್ನು ತಪ್ಪಿಸಿ ಕಾಯುವುದಕ್ಕೋಸ್ಕರ ಒಬ್ಬ ಮನುಷ್ಯನಿಂದಲೇ ಪಾಪದಿಂದಲೇ ಮರಣವು ಲೋಕದೊಳಗೆ ಸೇರಿದವು. ಎಲ್ಲರೂ ಪಾಪ ಮಾಡಿದ್ದರಿಂದ ಮರಣವು ಹೀಗೆ ಎಲ್ಲರಿಗೂ ಮರಣ ಉಂಟಾಯಿತು. ಹಲ್ಲೆಲೂಯಾ. ನಮಗೆ ಸಾವಿಲ್ದಂಗೆ ದೇವರು ಸೃಷ್ಟಿ ಮಾಡಿದ್ರು. ಸಾವಿಲ್ಲದೆ ಬದುಕಬೇಕಂತಿದ್ದಂತನ ಒಬ್ಬ ತಪ್ಪು ಮಾಡಿದ್ದ, ಒಬ್ಬ ಅಪರಾಧ ಮಾಡಿದ್ದರಿಂದ, ಒಬ್ಬನು ಪಾಪ ಮಾಡಿದ್ದರಿಂದ ನಾವೆಲ್ಲರೂ ಮರಣಕ್ಕೆ ಒಪ್ಪಾಯಿತು. ಎಲ್ಲರೂ ಅವ್ರು ಪಾಪ ಮಾಡ್ತಾರೆ, ನಾನು ಪಾಪ ಅಯ್ಯೋ ಪ್ರಾರ್ಥನೆ ಮಾಡ್ತೀನಿ ಅಂತಾರೆ, ಚಾಡಿ ಮಾತಾಡ್ತಾರೆ, ಸುಳ್ಳು ಹೇಳ್ತಾರೆ. ನಾವು ಹೇಳಿದ್ರಿ ಏನು ತಪ್ಪು? ನಾವು ಮಾತಾಡ್ರಿ, ಅವ್ರು ಮಾತಾಡ್ತಾರೆ, ಅವ್ರ ದೇವ್ರ ಮಕ್ಕಳಲ್ವಾ, ಅವ್ರು ಮಾತಾಡ್ತಾರಲ್ವಾ? ಅಲ್ಲೆಲ್ಲೂ ಹೇಳ್ರಿ, ಅವರು ಮಾತಾಡ್ತಾರೆ, ನೀನು ಮಾತಾಡಿ ನಿನಗೆ ಕೊಟ್ಟಂಥ ಅಭಿಷೇಕ, ನಿನಗೆ ಕೊಟ್ಟಂಥ ವರ, ನಿನಗೆ ಕೊಟ್ಟಂಥ ಕೃಪೆ ನೀನು ಕಳ್ಕೊಳ್ಬೇಡ. ಮಾಡಿದ್ರ ಪಾಪ ಆಡಿದವ್ರ ಮೇಲಂತೆ, ನಮಗೆ ಯಾಕೆ ಆಡೋದು? ಅಲ್ಲೆಲ್ಲೂ ಹೇಳ್ರಿ. ಅದರಿಂದ ನಮಗೆ ಯಾಕೆ ಈ ಪಾಪ? ಯಾರೋ செய்த பாவத்தை சொல்லி நம்மையும் பாவிகளா மாறணும். ನಾವು ಯಾಕೆ ಪಾಪ ಕಟ್ಕೋಬೇಕು? ಅಲ್ಲೆಲ್ಲೂ ಹೇಳ್ರಿ. ಅದರಿಂದ ದೇವ್ರ ಮಕ್ಕಳಾದ ನಾವು ಭಾಳ ಜ್ಞಾನವಂತರಾಗಿರ್ಬೇಕು. ಯಾರ್ದೋ ವಿಷಯ ನೀನು ಮಾತಾಡೋಕ್ಕೆ ಯಾರು ನಿನಗೆ ಅಧಿಕಾರ ಕೊಟ್ಟರು? ಅವ್ರ ಕತೆ ಇವ್ರ ಕತೆ ಮಾತಾಡೋದಕ್ಕೆ ನಿನಗೆ ಯಾರು ಅಧಿಕಾರ ಕೊಟ್ಟರು? ನಿನಗೆ ಕೊಟ್ರ ದೇವರು?
ಅಲ್ಲೇಲೂಯ. ಅದರ ಸರ್ಪದಂತೆ ಜಾಣರಾಗಿಯೂ ಪಾರಿವಾಳದಂತೆ ನಿಷ್ಕಪಟಿಗಳಾಗಿ ನಿನ್ನ ಮಾತಿನಿಂದಲೇ ನೀತಿವಂತನೆಂದು, ನಿನ್ನ ಮಾತಿನಿಂದಲೇ ಅನೀತಿವಂತನೆಂದು ನ್ಯಾಯ ತೀರಿಸಲ್ಪಡುತ್ತೆ. ನಿನ್ನ ಮಾತುಗಳಿಂದಲೇ ನ್ಯಾಯ ತೀರ್ಪು ಬರುತ್ತೆ. ಅಲ್ಲೇಲೂಯ. ಅದರಿಂದ ಎಚ್ಚರಿಕೆ ವಹಿಸಿರ್ಬೇಕು. ಯಾಕಂದರೆ ಒಬ್ಬರ ಪಾಪದಿಂದಲೇ ನಾವೆಲ್ಲರೂ ಪಾಪಿಗಳಾದವೆಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೇವೆ. ಒಬ್ಬ ಮನುಷ್ಯನು ನಿಂದಲೇ ಪಾಪವು, ಪಾಪದಿಂದಲೇ ಮರಣವು ಲೋಕದೊಳಗೆ ಸೇರಿದವು. ಎಲ್ಲರೂ ಪಾಪ ಮಾಡಿದ್ದರಿಂದ ಮರಣವಿಗೆ ಎಲ್ಲರನ್ನ ವ್ಯಾಪಿಸಿತು ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೇವೆ. ಅಲ್ಲೇಲೂಯ. ಯಾಕಂದರೆ ಮರಣ ನಮ್ಮನ್ನು ಆವರಿಸಿಕೊಳ್ಳುವಂಥದ್ದಾಗಿದೆ. ಅದರಲ್ಲಿ 6:23 ಓದುವಾಗ நித்திய ஜீவமும் 6:23 பாவத்தின் சம்பளம் மரணம், பாவத்தின் சம்பளம் மரணம், தேவனுடைய கிருபை வரமோ, தேவனுடைய கிருபை வரமோ, நம்முடைய கர்த்தராகிய இயேசு கிறிஸ்துவினால் உண்டான நித்திய ஜீவன். நம்ம கர்த்தராகிய இயேசு கிறிஸ்துவினால் உண்டான நித்திய ஜீவம். ಪಾಪವು ಕೊಡುವ ಸಂಬಳ, ಪಾಪವು ಕೊಡುವ ಸಂಬಳ ಮರಣ. ಮರಣ. ದೇವರ ಉಚಿತಾರ್ಥ ವರವು, ದೇವರ ಉಚಿತಾರ್ಥ ವರವು ನಮ್ಮ ಕರ್ತನಾದ ಕ್ರಿಸ್ತ ಯೇಸುವಿನಲ್ಲಿರುವ, ನಮ್ಮ ಕರ್ತನಾದ ಕ್ರಿಸ್ತ ಯೇಸುವಿನಲ್ಲಿರುವ ನಿತ್ಯ ಜೀವ. ನಿತ್ಯ ಜೀವ. ಹಲ್ಲೆಲೂಯಾ. ಪಾಪದ ಮರಣದಿಂದ ನಮ್ಮನ್ನು ತಪ್ಪಿಸಿ ಕಾಯ್ದಕ್ಕೆ ದೇವರು ನಮ್ಮನ್ನು ನೆನೆಸಿದ್ದಾರೆ, ನಮ್ಮನ್ನು ನೆನೆಸ್ತಾ ಇದ್ದಾರೆ. ಪಾಪ ಕೊಡುವ ಸಂಬಳ ನನ್ನ ಮಗ ನನ್ನ ಮಗಳಿಗೆ ಬರಬಾರ್ದು. ಅದರಿಂದ ಮಾತಾಡೋ ಮಾತು, ನಿನ್ನ ನಡತೆ, ನಿನ್ನ ಜೀವಿತ, ನಿನ್ನ ನೋಟ, ಹಲ್ಲೆಲೂಯಾ, ಎಲ್ಲೂ ಪರಿಶುದ್ಧರಾಗಿರ್ಬೇಕು ನಾವು. ಹೌದಾದ್ರೆ ಹೌದನ್ರಿ, ಅಲ್ಲವಾದ್ರೆ ಅಲ್ಲನ್ರಿ. ಹೆಚ್ಚಾದದ್ದು ಸೈತಾನ ಬಂದದ್ದು. ಯಾರಾದ್ರೂ ಏನೋ ಹೇಳಕ್ ಬಂದ್ರೆ ಬೇಡ ಸಿಸ್ಟರ್, ನಮಗೆ ಯಾಕೆ ಸಿಸ್ಟರ್, ನಮ್ಮದೇ ಸಾವಿರಾರು ಮುಸಾಫಿರಿ ಇದೆ, ಅವ್ರ ಕತೆ ನಮ್ಮ ಕತೆ ಬೇಡಪ್ಪ, ನೀವು ಮಾತಾಡಿದ್ರೆ ಮಾತಾಡ್ರಿ, ನನಗೆ ಬೇಡದ ವಿಷಯ. ಹಲ್ಲೆಲೂಯಾ. ಆಗ ನಮ್ಮ ಮಾತು ಕಡಿಮೆ ಆಗುತ್ತೆ, ನಮ್ಮ ಆಲೋಚನೆಗಳು ಚದುರಿಸಲ್ಪಡೋದಿಲ್ಲ. ಸಿಗರೇಟ್ ಕುಡಿದ್ರು ಅಂತ ಹೇಳಿದ್ರ, ಬೀಡ ಹಾಕಿದ್ರು ಅಂತ ಹೇಳಿದ್ರ, ಆ ಮನುಷ್ಯ ಅವ್ರು ನೋಡುವಾಗಲ್ಲ, ಇವು ಬೀಡ ಏನು ಪ್ರಾರ್ಥನೆ ಮಾಡ್ತೀನಂತಾರೆ, ಸ್ತೋತ್ರ ಮಾಡ್ತೀನಂತಾರೆ, ಸಿಗರೇಟ್ ಕುಡಿತಾರಂತೆ, ಬೀಡ ಹಾಕ್ತಾರಂತೆ, ಪಾನ್ ಪರಾಕ್ ಹಾಕ್ತಾರೆ. ನೀನು ಪ್ರಾರ್ಥನೆ ಹೋಗ್ಬಿಡುತ್ತೆ, ನೀನು ಅಭಿಷೇಕ, ನೀನು ಬರೋ ಅವ್ರನ್ನ ನೋಡುವಾಗಲ್ಲ ಅವ್ರ ಕಥೆನೇ ನೀನು ಜ್ಞಾಪಕ ಬರುತ್ತೆ ಹೊರತು ನಿನ್ನ ಆತ್ಮಿಕ ಜೀವಿತದ ಬಗ್ಗೆ ನಿನಗೆ ಜ್ಞಾಪಕ ಬರೋದಿಲ್ಲ. ಹಲ್ಲೆಲೂಯಾ. ಅದರಿಂದ ಶೈತಾನ ಏನು ಮಾಡ್ತಾನೆ, ನಮ್ಮನ್ನು ಆತ್ಮಿಕ ಜೀವಿತದಿಂದ ಚದುರಿಸುವುದಕ್ಕಾಗಿ ಯಾರ್ದೋ ಮುಸಾಫಿರಿ ತಂದು ನಮ್ಮೊಳಗೆ ಹಾಕಿ ನಾವು ದೇವ್ರ ಮಗನಾಗಿ ಮಗಳಾಗಿ ಪ್ರಾರ್ಥನೆ ಬಿಟ್ಟು ವಾಕ್ಯ ಓದೋದು ಬಿಟ್ಟು ಅವ್ರ ಬಗ್ಗೆನೇ, ಅವ್ರ ಕುಟುಂಬದ ಬಗ್ಗೆನೇ ನೆನೆಸ್ಕೊಂಡು, ಹಲ್ಲೆಲೂಯಾ, ನಮಗಿಟ್ಟಂಥ ಆಶೀರ್ವಾದವನ್ನು ನಾವು ಕಳ್ಕೊಳ್ತೇವೆ, ನಮಗಿಟ್ಟಂಥ ನಿತ್ಯ ಜೀವವನ್ನು ನಾವು ಕಳ್ಕೊಳ್ತೇವೆ. ಅದರಿಂದ ದೇವ್ರ ಮಕ್ಕಳಾದ ನಮ್ಮನ್ನು ದೇವರು ನೆನೆಸುವುದನ್ನು ಜ್ಞಾಪಕದಲ್ಲಿಟ್ಕೊಂಡು ಆತನ ನೆನೆಸುವಾಗ, ಆತನ ನಮ್ಮನ್ನು ನೋಡುವಾಗ, ಆತನ ದೃಷ್ಟಿಗೆ ನಾವು ಪರಿಶುದ್ಧರಾಗಿಯೂ ನಿಷ್ಕಳಂಕರಾಗಿಯೂ ಪಾಪವಿಲ್ಲದವರಾಗಿಯೂ ಪರಿಶುದ್ಧರಾಗಿಯೂ, ಹಲ್ಲೆಲೂಯಾ, ನಾವು ಕಾಣ್ಬೇಕನ್ನೋದೇ ದೇವರ ಆಸೆ. ಅದಕ್ಕೋಸ್ಕರ ನಮ್ಮನ್ನು ನೆನೆಸಿ ಚಿಕ್ಕವರು ಮೊದಲುಗೊಂಡು ದೊಡ್ಡರವರೆಗೂ ನಮಗೇನು ಆಶೀರ್ವಾದ ಬೇಕು, ನಮಗೇನು ಬೇಕು, ಊಟ ಬೇಕಾ, ಬಟ್ಟೆ ಬೇಕಾ, ಆಹಾರ ಬೇಕಾ, ಬಿಸ್ನೆಸ್ ಬೇಕಾ, ನಿನಗೇನು ಬೇಕು ಎಲ್ಲವನ್ನ ದೇವರು ಆಶ್ವಸ್ತಾ ಬರ್ತಿದ್ದಾರೆ. ಹಲ್ಲೆಲೂಯಾ. ಯಾವುದೋ ಒಂದು ಚಿಕ್ಕ ವಿಷಯಕ್ಕೆ ನಿನ್ನ ಆತ್ಮಿಕ ಜೀವಿತವನ್ನು ನೀನು ಕೆಡಿಸ್ಕೊಳ್ಳೋದು ಬೇಡ. ಪಾಪದ ಸಂಬಳ, ನೀನೇನೋ ಒಂದ್ಸಲ ನಿನ್ನ ಪಾಪ ಎಲ್ಲ ಕ್ಷಮಿಸಿ ಎಲ್ಲ ತೊಳೆದ್ಬಿಟ್ಟು ಎಲ್ಲ ಸ್ವಾಮಿ ಶುದ್ಧೀಕರಿಸ್ಬಿಟ್ರು, ನೀನು ರಕ್ಷಣೆ ಹೊಂದಿ ಮತ್ತೆ ನೀನು ಪಾಪ ಮಾಡೋದಾದರೆ ಮತ್ತೆ ಸ್ವಾಮಿನ ಸಿಲ್ಬೆಯಲ್ಲಿ ಜಡಿಯಲ್ಲಿ ಹೊಡಿಬೇಕು. ಮತ್ತೆ ಯೇಸು ಕ್ರಿಸ್ತನ ಹುಟ್ಟಿ ಬಂದು ಸಿಲ್ಬೆಯಲ್ಲಿ ಜಡಿಯಲ್ಪಟ್ಟು ಮತ್ತೆ ರಕ್ತ ಚೆಲ್ಲಿದ್ರೆ ಮಾತ್ರ ಈ ಪಾಪದಿಂದ ಬಿಡುಗಡೆ. ಹಲ್ಲೆಲೂಯಾ. ಒಂದ್ಸಲ ಇದ್ದಂಥ ಎಲ್ಲ ಪಾಪಗಳು ನಮ್ಮ ತೊಳೆದು ನಮ್ಮನ್ನು ಶುದ್ಧೀಕರಿಸಿದ ಮೇಲೆ ನಮ್ಮನ್ನು ಮತ್ತೆ ನಾವು ಪಾಪಿಗಳಾಗದಂತೆ ನಮಗೆ ಇರುವಂಥ ಪರಿಶುದ್ಧತೆನ, ನಮಗಿರುವಂಥ ಪರಿಶುದ್ಧವಾದ ಜೀವಿತವನ್ನು, ಹಲ್ಲೆಲೂಯಾ, ಯಾರು ಕಾಪಾಡ್ಕೋಬೇಕು? ನಾವೇ ಕಾಪಾಡ್ಕೋಬೇಕು. ಯಾರ್ದೋ ಕಾರ್ಯಕ್ಕೆ, ಯಾವುದೋ ವಿಷಯಕ್ಕೆ ನಮ್ಮ ಅಭಿಷೇಕ ಕಳ್ಕೊಬೇಡ್ರಿ. ಹಲ್ಲೆಲೂಯಾ. ಅದರಿಂದ ಆ ನಿತ್ಯ ಜೀವವನ್ನು ನಮಗೆ ದೇವರು ಇಟ್ಟಿದ್ದಾರೆ. ಕರ್ತನಾದ ಕ್ರಿಸ್ತ ಯೇಸುವಿನಲ್ಲಿರುವ ನಿತ್ಯ ಜೀವನ ಉಂಡ್ಕೊಳ್ಳಲಿಕ್ಕಿದ್ದೇವೆ. ಹಲ್ಲೆಲೂಯಾ. ಮರಣವಿಲ್ಲದಂಥ ಒಂದು ಜೀವಿತ ನಮಗೆ ಕಾಯ್ತಾ ಇದೆ, ನಿತ್ಯ ನಿರಂತರವಾದ ಒಂದು ಜೀವಿತ ನಮಗೋಸ್ಕರ ಕಾಯ್ತಾ ಇದೆ. ಹಲ್ಲೆಲೂಯಾ ಹೇಳ್ರಿ, ಹಲ್ಲೆಲೂಯಾ. ಯಾಕಂದರೆ ನಾವು ಸತ್ರು ಬದುಕ್ತೇವೆಂಬುದಾಗಿ ದೇವರು ವಾಕ್ಯ ಹೇಳುತ್ತೆ. ನೀ ಮರಿತಾಳು ಪಿಳ್ಳೆಪಾಯ್, ನೀ ಸತ್ರು ಬದುಕ್ತೀಯ. ಹಲ್ಲೆಲೂಯಾ. ತುತ್ತೂರಿ ಊದಲ್ಪಡುವಾಗ ಸತ್ತವರಾದ ನಾವು ಟಕ್ ಅಂತ ಎದ್ದು ದೇವ್ರ ರಾಜ್ಯಕ್ಕೆ ಹೋಗಿ ಸೇರ್ಕೊಳ್ತೇವೆ. ಇಲ್ಲ ನೀನು ಪಾಪಿಯಾಗಿ ದೇವ್ರ ಮಗನಾಗಿ ರಕ್ಷಣೆ ಹೊಂದಿ ನೀ ಮತ್ತೆ ಪಾಪ ಮಾಡಿ, ಗೊತ್ತಿಲ್ಲದೆ ರಹಸ್ಯವಾಗಿ ಪಾಪ ಮಾಡಿ ನೀ ಸತ್ತು ಎಷ್ಟೇನೋ ಪ್ರಾರ್ಥನೆ ಮಾಡಿಟ್ರು, ಹಲ್ಲೆಲೂಯಾ, ನರಕದಲ್ಲೇ ಬೇಯಬೇಕಾಗತ್ತೆ, ಪರಲೋಕಕ್ಕಂತೂ ಹೋಗೋಕ್ಕಾಗಲ್ಲ.
ಅದರಿಂದಲೇ ಇಹದಲ್ಲಿ ಇರುವಾಗಲೇ ನಮ್ಮ ಜೀವಿತವನ್ನು ಇನ್ನೂ ಹೆಚ್ಚೆಚ್ಚಾಗಿ ಪರಿಶುದ್ಧತೆಯಲ್ಲಿ ನಾವು ಕಾಯ್ಕೊಳ್ಳೋರಾಗಿರ್ಬೇಕು. ಯಾಕಂದರೆ ನಮ್ಮನ್ನು ನೆನೆಸುವ ದೇವ್ರ ಮುಂದೆ ಅಲ್ಲೆಲ್ಲೂಯ ನಾವು ತಪ್ಪುಳ್ಳವರಾಗಿಯೂ ತಪ್ಪು ಜೀವಿತವುಳ್ಳವರಾಗಿಯೂ ನಾವು ಕಾಣಲ್ಪಡದಂತೆ ಜೀವಿಸುವವರಾಗಿ ಕಾಣಲ್ಪಡಬೇಕೆಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೇವೆ. ಅಲ್ಲೆಲ್ಲೂಯ. ಯಾಕಂದರೆ ನಮ್ಮನ್ನು ನೆನೆಸ್ತಾ ಇದ್ದಾರೆ. ಅದೇ ಯಾಕೋಬನ ಬರೆದ ಪತ್ರಿಕೆ 1ನೇ ಅಧ್ಯಾಯದಲ್ಲಿ 15ನೇ ವಾಕ್ಯವನ್ನು ಓದೋಣ. ಯಾಕೋಬು 1ாம் அதிகாரம் 15வது வசனம். ಆಮೇಲೆ ಆಶೆಯು ಬಸುರಾಗಿ ಪಾಪವನ್ನು ಹೇರುತ್ತದೆ. ಪಾಪವು ತುಂಬಾ ಬೆಳೆದು ಮರಣವನ್ನು ಹಡೆಯುತ್ತದೆ. ಕೆಡಿಗಿಲ್ಲಮ್ಮ. ಯಾಕೋಬು 1:5. பின்பு இச்சையானது கர்ப்பம் தரித்து பாவத்தை பிறப்பிக்கும். பாவம் பூரணமாகும் போது மரணத்தை பிறப்பிக்கும். நம்ம நினைக்கிற தேவன் சொல்றாரு, நம்ம ನೆನೆಸುವಂತ ದೇವರು ಹೇಳ್ತಾರೆ ಆಸೆ ಬಸುರಾಗಿ. ಅಲ್ಲೆಲೂಯಾ. ಮನುಷ್ಯನಿಗೆ ಆಸೆ ಇರಬೇಕು. ಪಾಪದ ಆಸೆಯಿಂದ ನಾವು ತುಂಬಿಸಲ್ಪಡಬಾರದು. ನಮ್ಮ ನೆನೆಸುವಂತ ದೇವರು, ನೋಡಪ್ಪ ಆದಾಮವ ಈ ಹಣ್ಣನ್ನು ತಿಂದರೆ ಸತ್ತೋಗ್ಬಿಡ್ತೀಯಾ, ಹುಷಾರು. ಅದೇ ರೀತಿ ವಾಕ್ಯದ ಮೂಲಕ ನಮಗೆ ಹೇಳ್ತಾ ಇದ್ದಾರೆ ಏನಂತೇಳಿ, ನಿನ್ನ ಆಸೆಯು ಏನಾಯ್ತಂತೆ, ಬಸುರಾಗಿ. ಅಲ್ಲೆಲೂಯ. ಅಂದ್ರೆ ಬಸುರ ಅಂದ್ರೆ ಗರ್ಭಿಣಿಯಾಗಿ, ಪಾಪದ ಗರ್ಭಧರಿಸಿ. ವಾಕ್ಯ ಹೇಳುತ್ತೆ ಪಾಪದಲ್ಲೇ ಗರ್ಭಧರಿಸಿ. ಅದಕ್ಕೆ ದಾವಿದಳು, ನನ್ನ ತಾಯಿ ನನ್ನನ್ನು ಪಾಪದಲ್ಲೇ ಗರ್ಭಧರಿಸಿದಳು. ಅಲ್ಲೆಲೂಯ. ಈ ಪಾಪದ ಗರ್ಭಧರಿಸಿ ಬಸುರಾಗಿ ಪಾಪವನ್ನು ಹೇರುತ್ತದೆ. ಪಾಪವು ತುಂಬ ಬೆಳೆದು ಮರಣವನ್ನ. ಅಲ್ಲೆಲೂಯ. ಅದಕ್ಕೆ ಪಾಪದ ಸಂಬಳ. ಅದಕ್ಕೆ ದೇವ್ರ ವಾಕ್ಯ ಹೇಳುತ್ತೆ ನಾವು ಸಾಯಬಾರ್ದು, ನನ್ನ ಮಕ್ಕಳು ಸಾಯಬಾರ್ದು ಅಂತ ನಮ್ಮ ಮೇಲೆ ಅಪಾರವಾದ ಪ್ರೀತಿ. ನಮ್ಮ ನೆನೆಸ್ತಾ ಇದ್ದಾರೆ. ಇವಾಗ ಹೇಳಿರೋ ವಾಕ್ಯ ಎಲ್ಲ ನಮಗೆ ಜ್ಞಾಪಕ ಪಡಿಸ್ತಾ ಇದ್ದಾರೆ. சொன்ன ஒவ்வொரு வார்த்தையும் நம்மளுக்கு ஞாபகப்படுத்துகிறார். நம்மளை நினைக்கிற தேவன். ಅಲ್ಲೆಲ್ಲ ಹೇಳ್ರಿ, ನಮ್ಮನ್ನ ನೆನೆಸುವಂತ ದೇವರು. ಎಲ್ಲ ನೆನೆಸ್ತಾರೆ. ಅಲ್ಲೆಲ್ಲ ಹೇಳ್ರಿ, ನನ್ನ ಮದುವೆ ಬಗ್ಗೆ ಮಾತ್ರ ನೆನೆಸ್ತಾ ಇಲ್ವಲ್ಲ. ಅಲ್ಲೆಲ್ಲೂಯ. ಎಲ್ಲ ನೆனைக்கிறாங்க, என் கல்யாணத்தை பற்றி யாரும் நினைக்கல. ನಾನು ಅದು ಕೂಡ ನೆனைக்கிற ದೇವನ್, ಮದುವೆನೂ ನೆನೆಸುವಂಥ ದೇವರು. ಅಲ್ಲೆಲ್ಲೂ ಹೇಳ್ರಿ, ಅಲ್ಲೆಲ್ಲೂಯ. ಆ ವಾಕ್ಯವನ್ನು ಓದ್ರಿ, ಹೇಳ್ತೇನೆ. ಆದಿಕಾಂಡ 22ನೇ ಅಧ್ಯಾಯ 18ನೇ ವಾಕ್ಯವನ್ನು ಓದೋಣ. ನಮ್ಮ ಮದುವೆ ವಿಷಯನ ಅವ್ರು ಜ್ಞಾಪಕ ಮಾಡ್ಕೊಳ್ತಾರಂತೆ. ನೀನು ನನ್ನ ಮಾತನ್ನು ಕೇಳಿದ್ದರಿಂದ ಭೂಮಿಯ ಎಲ್ಲಾ ಜನಾಂಗಗಳಿಗೂ 18 நீ என் சொல்லுக்கு கீழ்ப்படிந்தபடியினால் ಯೆಹೋವ ದೇವರು ಮನುಷ್ಯನು ಒಂಟಿಯಾಗಿರುವುದು ಒಳ್ಳೆಯದಲ್ಲ. ಕರೆಕ್ಟಾಗಿ ಬಂದಿರಿ ಇವಾಗ. ಅವನಿಗೆ ಸರಿ ಬೀಳುವ ಸಹಕಾರಿಯನ್ನ ಉಂಟು ಮಾಡುವೆನು. பின்பு தேவனாகிய கர்த்தர் மனுஷன் தனிமையாய் இருப்பது நல்லதல்ல என்று ஏற்ற துணையை அவனுக்கு உண்டாக்குவேன் என்றார். அந்த மகனுக்கு ஏற்ற துணை, அந்த மகளுக்கு ஏற்ற துணையை நான் ಉರುವಾಕುವೆನು. ಅಲ್ಲೆಲೂಯಾ. ಅವಾಗ ಕೇಳುತ್ತೆ, ನಾನು ಅವ್ರಿಗೆ ಏನು ಮಾಡ್ತೇನಂತೆ, ಅವನಿಗೆ ಸರಿ ಬೀಳುವಾಗೆ. ಸಹೋದರ ಮದುವೆ ಆಗದೆ ಇರೋ ನಿಮ್ಮೆಲ್ಲರಿಗೂ ನಿಮಗೆ ಸರಿ ಬೀಳುವಾಗೆ ದೇವರು ಹೆಣ್ಣನ್ನು ಹುಡುಕಿ ಮದುವೆ ಮಾಡೋ ತನಕ, ನಿಮಗೆ ಸರಿಯಾದ ಗಂಡು ಸಿಗೋವರೆಗೂ ದೇವರು ನಿಮ್ಮನ್ನು ತೀರ್ಮಾನಿಸಿ ನಿಮ್ಮ ಮದುವೆ ಮಾಡೋ ತನಕ ನೀವು ಭಯದಿಂದಲೂ ಭಕ್ತಿಯಿಂದಲೂ ಪರಿಶುದ್ಧತೆಯಲ್ಲೇ ಇರುವುದಾದರೆ ನಿಮ್ಮ ಜೀವಿತ ಆಶೀರ್ವಾದವಾಗಿರುತ್ತೆ. ಅಲ್ಲೆಲ್ಲೂ ಹೇಳ್ರಿ, ನೀನು ಇಷ್ಟಕ್ಕೆ ನೋಡಿದಲ್ಲ ಅಂದ ಚಂದ ನೋಡಿ, ಅಲ್ಲೆಲ್ಲೂಯ, ನೀನು ಮದುವೆ ಆಗಿ ಆಮೇಲೆ ನೀನು ಪಡಬಾರ ಕಷ್ಟಪಡಬೇಕಾಗತ್ತೆ. ಸರಿ ಬೀಳುವ ಸಹಕಾರಿಯನ್ನು ದೇವರು ನಮಗೆ ಸೃಷ್ಟಿ ಮಾಡಬೇಕು. ಸರಿ ಬೀಳುವ ಗಂಡನ್ನು ನಮಗೆ ದೇವ್ರು ಕೊಡಬೇಕು. ಅಲ್ಲೆಲ್ಲೂಯ. ಅದರಿಂದ ದೇವ್ರ ವಾಕ್ಯ ನೋಡ್ತೇವೆ ಏನಂತೇಳಿ, ಯೆಹೋವ ದೇವರು ಮನುಷ್ಯನು ಒಂಟಿಯಾಗಿರುವುದು ಒಳ್ಳೆಯದಲ್ಲವೆಂದು ಅವನಿಗೆ ಸರಿ ಬೀಳುವ ಸಹಕಾರಿ ಹೆಂಡತಿಯನ್ನ ಉಂಟು ಮಾಡುವೆನು. ಅಲ್ಲೆಲ್ಲೂಯ. ನಮ್ಮನ್ನು ನೆನೆಸೋ ದೇವರು. ಅಲ್ಲೆಲ್ಲೂ ಹೇಳ್ರಿ, ನಮ್ಮನ್ನು ನೆನೆಸೋ ದೇವರು. ಒಂದು ಆಡಿದ್ರ, ತಾಯಿ ಉರುವಾಗು ಮೊನ್ನೆ ಎನ್ ಕರುವೈ ಕಂಡಿರ. ನಮ್ಮಮ್ಮ ಹುಟ್ಟೋದಿಕ್ಕೆ ಮುಂಚೆನೆ ನಮ್ಮನ್ನು ದೇವ್ರು ಕಂಡುಕೊಂಡಿದ್ದಾರಂತ. ಅಲ್ಲೆಲ್ಲೂಯ. ಇಲ್ಲಾಂದ್ರೆ ನಾನು 20-40 ವರ್ಷಕ್ಕೆ ಮುಂಚೆ ಸತ್ತು ಮಣ್ಣಿಗೆ ಮಣ್ಣಾಗಿ ಎಲ್ಬೂ ಇರ್ತಿದ್ದಿಲ್ಲ. ನನ್ನ ತಾಯಿ ಹೊಟ್ಟೆಲ್ ಉಂಟಾಗೋದಕ್ಕೆ ಮುಂಚೆ ನನ್ನ ದೇವ್ರ ಸೇವಕರಾಗಿ ಕಂಡುಕೊಂಡಿದ್ದಾರೆ. ಅಲ್ಲೆಲ್ಲೂ ಹೇಳ್ರಿ,
ಅಲ್ಲೇಲೂಯ. ಅದರಿಂದ ಯಾರು ನಮ್ಮನ್ನು ನಾಶ ಮಾಡೋಕ್ಕಾಗಲ್ಲ. ಆದರೆ ನಮ್ಮಪ್ಪ ನಮ್ಮನ್ನು ಕೈ ಬಿಡದೆ ಇಲ್ಲ ನಿಮಗೂ ನಮ್ಮನ್ನು ನಡೆಸ್ತಾ ಇದ್ದಾರೆ. ಅದರಿಂದ ನಮಗೆ ಯಾವಾಗ ಏನು ಬೇಕು ಏನು ಮಾಡಬೇಕಂತ ದೇವ್ರಿಗೆ ಗೊತ್ತು. ಅಲ್ಲೇಲೂ ಹೇಳ್ರಿ. ಒಂದೇ ಅಪ್ಪ, ನೀನು ನನ್ನ ಜೀವಿತದಲ್ಲಿ ಯಾವ ಹೆಣ್ಮಕ್ಳನ್ನ ಕೊಡೋಕ್ಕೆ ಇಷ್ಟಪಟ್ಟಿದ್ದೀವೋ ನಮ್ಮ ಕುಟುಂಬಕ್ಕೆ ನನಗೆ ತಕ್ಕಂಗೆ ಕೊಡಪ್ಪ. ಅಪ್ಪ ನಾ ಯಾವ ಗಂಡಿಟ್ಟಿದ್ದೀವೋ ನಿನ್ನ ಮೆಚ್ಚುವಂತ ನಿನ್ನ ಮಹಿಮೆಯಾದ ಗಂಡ ನನಗೆ ಸಿಗ್ಲಿಯಪ್ಪ ಅಂತೇಳಿ. ಅಲ್ಲೇಲೂಯ. ನೋಡ್ರಿ, ದೇವ್ರು ಕೂಡಿಸಿಟ್ಟಿದ ಮನುಷ್ಯರಿಂದ ಅಗಲಿಸೋದಕ್ಕೆ ಸಾಧ್ಯನೇ ಇಲ್ಲ. ಮನುಷ್ಯ ಕೂಡಿಸ್ತಾ ಅಂದರೆ ಬೇಗ ಆಗಲೋಗುತ್ತೆ. ಅದರಿಂದ ಮದುವೆ ವಿಷಯನೂ ದೇವ್ರು ಭಾಳ ನೆನೆಸಿ ನೋಡ್ತಾರೆ. ನನ್ನ ಮಗ ಚೆನ್ನಾಗಿ ಓದ, ನನ್ನ ಮಗಳು ಈ ಪರಿಸ್ಥಿತಿಯಲ್ಲಿದ್ದಾನೆ, ಇವನಿಗೆ ಯಾರು, ಈ ಮಗಳು ಚೆನ್ನಾಗಿ ಓದ್ದಾಳೆ, ಈ ಮಗಳು ಓದ್ದೇ ಇದ್ದಾಳೆ, ಇವರಿಗೆ ಯಾರನ್ನು ಯಾರು ಕೂಡ ಮದುವೆ ಮಾಡಿದ್ರೆ ಖುಷಿಯಾಗಿರ್ತಾರೆ. ಅಲ್ಲೇಲೂಯ. ಅದಕ್ಕೆ ಪ್ರಸಂಗ ಹೇಳ್ತಾನೆ, ಗುಣವತಿಯಾದ ಜ್ಞಾನೋಕ್ತಿಯಲ್ಲಿ ಗುಣವತಿಯಾದ ಸತಿಯಲ್ಲಿ ಸಿಕ್ಕಾಳು, ಅವಳಕ್ಕಿಂತ ಅಮೂಲ್ಯಲು ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತಾರೆ. ಬುದ್ಧಿಯುಳ್ಳ ಮನವಿಯ ಕಂಡುಬಿಡಿக்கிறவன் ಮನವಿಯ ಕಂಡಡಿಗರವನ್ ನನ್ಮೆಯ ಕಂಡಡಿಗರಾನ. ಅಲ್ಲೇಲೂಯ. ಹೆಂಡತಿಯನ್ನು ಹೊಂದುವವನು ಉಪಕಾರವನ್ನು ಹೊಂತ ಎಂಬುದಾಗಿ ದೇವರ ವಾಕ್ಯದಲ್ಲಿ. ಯಾವಾಗ ಆ ಹೆಣ್ಣು ಮಗಳು ಮನೆಗೆ ಬರುತ್ತೋ ಆ ಮನೆಯಲ್ಲಿ ಆಶೀರ್ವಾದ. ಅಲ್ಲೇಲೂ ಹೇಳ್ರಿ. ಅಯ್ಯ ಹಂಗೆ ತಿರುವಾಗಿದ್ರ ಹುಚ್ಚಿನ ಥರ ತಿರುಗ್ತಿದ್ದ ಆ ಹುಡುಗಿ ಬಂತು ಮಾರೆ ಅವ್ರ ಮನೆಗೆ, ಭಯಂಕರ ಆಶೀರ್ವಾದ. ಅಲ್ಲೇಲೂಯ. ಹಂಗಂದ್ರೇನು, ಆ ಜೊತೆಗೆ ದೇವ್ರ ಆಶೀರ್ವಾದವನ್ನು ಸೇರಿಸಿ ಕಳಿಸಿರ್ತಾರೆ. ಆ ಮಗಳ ಮನೆಯಲ್ಲಿ ಕಾಲಿಡುವಾಗ ಅವ್ರ ಮನೆಗೆ ಆಶೀರ್ವಾದ ಉಂಟಾಗುವಂತೆ ದೇವ್ರು ಮಾಡ್ತಾರೆ. ಅಲ್ಲೇಲೂಯ. ನನ್ಮೈಗಳೇ ಕಂಡಡಿಯುವ ಮನವಿಯ ಕಂಡಡಿಗಿರವನ್ ನನ್ಮೈಯ ಕಂಡಡಿಯ ಮುಡಿಯ ಕರ್ತ ಸೇವ. ಆ ಮನೆಗೆ ಆಶೀರ್ವಾದ ಉಂಟುವಾಗುವಂಥ ಒಂದು ಮಗಳಾಗಿ ನಿನ್ನನ್ನು ನಡೆಸಬೇಕಾದ್ರೆ ನೀ ಭಯದಿಂದ, ನೀ ಭಕ್ತಿಯಿಂದ, ನೀ ಪರಿಶುದ್ಧತೆಯಿಂದ ಇರುವಾಗ, ನೀ ಅವ್ರ ಮನೇಲಿ ಕಾಲಿಡುವಾಗ ಅವ್ರ ಜೀವಿತವೇ ಬದಲಾಗೋಗ್ಬಿಡತ್ತೆ. ಅಲ್ಲೇಲೂ ಹೇಳ್ರಿ. ಅಲ್ಲೇಲೂಯ. ಅದರಿಂದ ನಮ್ಮ ದೇವರಂತವ್ರಂದರೆ ನಮ್ಮ ಮದುವೆ ವಿಷಯವನ್ನು ನೆನಪಿಗೆ ಇಟ್ಟುಕೊಳ್ಳುವಂಥ ದೇವಾದಿ ದೇವನಾಗಿದ್ದಾರೆ. ಅಲ್ಲೇಲೂಯ. ಅದರಿಂದ ಸಮಯ ಇನ್ನೂ ನೆನೆಸ್ಕೊಳ್ತಾರೆ, ಇನ್ನೂ ನೆನೆಸ್ಕೊಳ್ತಾರಂತೆ ವಾಕ್ಯ ಇದೆ. ಅದರಿಂದ ನಾನು ಇಲ್ಲಿಗೆ ನೆನೆಸ್ಲಿಕ್ಕೆ ಪ್ರಯಾಸ ಪಡ್ತೇನೆ. ನಮ್ಮ ನೆನೆಸಿ ನೋಡುವ ದೇವರನ್ನು ನಾವು ಅಲ್ಲೇಲೂಯ ಆರಾಧಿಸ್ತಾ ಇದ್ದೇವೆ. ಕೆಲವ್ರು ಹೇಳ್ತಾರೆ, ಅಯ್ಯೋ ನಾನು ಆಂಡ್ರು ನೆನಪೇ ಹಾಕಲ್ಲ, ಆಂಡ್ರು ನನ್ನ ಬಗ್ಗೆ ನೆನವೇ ಇಲ್ಲ, ದೇವ್ರು ನನ್ನ ಬಗ್ಗೆ ಜ್ಞಾಪಕನೇ ಇಲ್ಲಪ್ಪ, ನಾನು ನಿನ್ನ ಬಗ್ಗೆ ಜ್ಞಾಪಕನೇ ಇಲ್ಲ. ಅಲ್ಲೇಲೂಯ. ನೀನೆಲ್ಲ ದೇವ್ರ ಬಗ್ಗೆ ಜ್ಞಾಪಕ ಕಡಿಮೆ ಮಾಡಿದ್ದೆ, ನಿನ್ನ ಜ್ಞಾಪಕ ಕಡಿಮೆ ಆಗುತ್ತೆ. ನಿನ್ನ ಜ್ಞಾಪಕ ಹೆಚ್ಚಾದರೆ ಅವ್ರ ಜ್ಞಾಪಕನೂ ಹೆಚ್ಚಾಗುತ್ತೆ. ಅಲ್ಲೇಲೂಯ. ಅದರಿಂದ ನಮ್ಮನ್ನು ಕೈ ಬಿಡೋ ದೇವರಲ್ಲ, ನಮ್ಮನ್ನು ನೆನೆಸಿ ನೋಡುವಂಥ ದೇವರು. ತಾಯಿ ಹೊಟ್ಟೆಯಲ್ಲಿ ರೂಪವಾಗುವುದಕ್ಕೆ ಮುಂಚೆನೇ ನಮ್ಮನ್ನು ನೆನೆಸಿದಂಥ ದೇವಾದಿ ದೇವನು. ಅಲ್ಲೇಲೂ ಹೇಳ್ರಿ. ಅಲ್ಲೇಲೂಯ. ಆದ್ದರಿಂದ ನಮ್ಮನ್ನು ನೆನೆಸುವಂಥ ದೇವರಿಗೆ ನಾವು ಕೃತಜ್ಞತೆ ಸಲ್ಲಿಸೋಣ. ಇನ್ನೂ ಭಯದಲ್ಲಿ ಇನ್ನೂ ಭಕ್ತಿಯಿಂದ ಜೀವಿಸೋಣ. ದೇವ್ರ ವಾಕ್ಯವನ್ನು ಆಶ್ರಯಿಸಲಿ. ಎಲ್ಲರೂ ಮೊಣಕಾಲೋರೋಣ. ಕೇಳಿದ ವಾಕ್ಯಕ್ಕೆ ಪ್ರಾರ್ಥನೆ ಮಾಡ್ರಿ. ಸ್ತೋತ್ರ ಸ್ವಾಮಿ. ಇದರಿಂದ ವಾಕ್ಯಕ್ಕಾಗಿ ಸ್ತೋತ್ರ ದೇವರೇ. ಹೌದು ಕರ್ತನೆ, ಅಪ್ಪ ನೀವು ನಮ್ಮ ನೆನಪು ಮಾಡಿಕೊಳ್ಳೋ ದೇವರಾಗಿದೆ ಸ್ವಾಮಿ. ಅಪ್ಪ ನಮ್ಮ ಮರಣ ನೆನೆಸೋ ದೇವರಾಗಿದೆ ಕರ್ತ. ನಿಮಗೆ ಸ್ತೋತ್ರ ರಾಜ. ನಾವು ಯಾವುದೇ ಪಾಪಗಳಿಂದ ಕರ್ತನೆ ಬರೋ ಮರಣ ಬಿಟ್ಟು ಸ್ವಾಮಿ ಅಪ್ಪ ನಿನ್ನ ಜೀವಿಸೋತೆ ಕೃಪೆ ಮಾಡು ಸ್ವಾಮಿ. ಅಪ್ಪ ಈ ವಾಕ್ಯದ